ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ 90ನೇ ಅಧ್ಯಾಯದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ಯಯಾತಿ ಮತ್ತು ಅಷ್ಟಕರ ಸಂವಾದದ ಬಗ್ಗೆ ನಾವು ವಿಚಾರ ಮಾಡ್ತಿದ್ವಿ. ಇದರಲ್ಲಿ ಅಷ್ಟಕನಿಗೆ ಇನ್ನೂ ಕ್ಯೂರಿಯಾಸಿಟಿ ಇನ್ನೂ ಹೆಚ್ಚಾಗ್ತಾ ಇದೆ. ಡೀಟೇಲ್ಸ್ ಹೆಚ್ಚು ಕೊಡ್ತಾ ಇದ್ದರೆ ಯಯಾತಿ ಇನ್ನೂ ಕೇಳಬೇಕು ಅನಿಸ್ತಾ ಇದೆ. ಅದಕ್ಕೆ ಇನ್ನೂ ಕೇಳ್ತಾನೆ ಇದ್ದಾನೆ. ಮನಸ್ಸಿನ ಮಾರ್ಗವನ್ನು ಪ್ರತಿರೋಧಿಸುವುದರಿಂದ ಅಥವಾ ಮನಸ್ಸಿನ ಸ್ವೇಚ್ಛಾ ಪ್ರವರ್ತನೆಯನ್ನು ಪ್ರತಿರೋಧಿಸುವುದರಿಂದ ಮಾತ್ರವೇ ಲಭ್ಯನಾಗುವ ಪುರಾಣ ಪುರುಷನಾದ ಚಿನ್ಮಯ ಬ್ರಹ್ಮನೊಬ್ಬನೇ ಆಶ್ರಯಿಸಲ್ಪಡತಕ್ಕವನೆಂದು ಮನನಶೀಲರಾದ ಯಾವ ತಪಸ್ವಿಗಳು ತಿಳಿದುಕೊಳ್ಳುತ್ತಾರೋ ಅಂತಹವರು ಸತತವಾದ ಪ್ರಯತ್ನದಿಂದ ಬ್ರಹ್ಮವಸ್ತುವಿನ ಸಹಯೋಗವನ್ನು ಪಡೆದು ಇಹದಲ್ಲಿಯೂ ಬ್ರಹ್ಮಾನಂದವನ್ನು ಅನುಭವಿಸುತ್ತಾ, ಅಂದರೆ ಜೀವನ್ಮುಕ್ತಿ ಆನಂದವನ್ನು ಅನುಭವಿಸುತ್ತಾ ಶಾಂತಿಯನ್ನು ಪಡೆಯುತ್ತಾರೆ. ಅವಸಾನ ನಂತರದಲ್ಲಿ ಪುನರಾವೃತ್ತಿರಹಿತವಾದ ಪುಣ್ಯಲೋಕಗಳನ್ನು ಪಡೆಯುತ್ತಾರೆ. ಈ ಮಾರ್ಗವೇ ನಿಮಗೂ ಶ್ರೇಯಸ್ಕರವಾದದ್ದು. ಮೌನದ ಬಗ್ಗೆ ಬಂದು ಯಾರು ಮುನಿ ಅಂತ ಹೆಸರು ಯಾಕಂದರೆ ಮನನಶೀಲ ಯಾರಿಗಿರುತ್ತೋ ಅಂಥವನ್ನು ಮುನಿ ಅಂತಾರೆ. ಶ್ರವಣದಲ್ಲಿ ನಾವೆಲ್ಲ ಏನು ಕೇಳಿರ್ತೀವೋ ಅದನ್ನು ಯುಕ್ತಿಗಳಿಂದ ವಿಚಾರ ಮಾಡಬೇಕು. ಧ್ಯಾನ ಮಾಡ್ತಿದ್ದಾಗ ಕೂತ್ಕೊಂಡು ವಿಚಾರ ಮಾಡ್ತಿರ್ಬೇಕು. ಏನು ಶಾಸ್ತ್ರ ಹೇಳ್ತಿರೋ ಮಾತು ಪ್ರಾಕ್ಟಿಕಲ್ ಆಗೋದು ನಿಜವಾಗ್ಲೂ ಆ ಥರ ಇದೆಯಾ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಬ್ರಹ್ಮಸೂತ್ರಗಳು ಅಂಥ ಗ್ರಂಥಗಳು ಸ್ವಲ್ಪ ಓದಿದ್ರೆ ಮನನ ಮಾಡುವ ಪದ್ಧತಿ ಗೊತ್ತಾಗುತ್ತೆ, ಯಾವ ಥರ ವಿಚಾರ ಮಾಡಬೇಕಂದ್ಬಿಟ್ಟು. ಆ ಥರ ಯಾರು ಮಾಡ್ಕೊತಾರೋ ಅಂಥವರೇ ಇಂಥ ಜೀವನ್ಮುಕ್ತಿ ಸ್ಥಿತಿಗೆ ಹೋಗ್ತಾರೆ ಅಂತ. ಮತ್ತು ವಿದೇಹ ಕೈವಲ್ಯ ಆದಮೇಲೆ ಅವರು ಶಾಶ್ವತವಾಗಿ ಪುನರಾವೃತ್ತಿರಹಿತವಾದ ಪುಣ್ಯ ಲೋಕಗಳನ್ನು ಪಡೆಯುತ್ತಾರೆ. ಅಂದರೆ ಶಾಶ್ವತವಾಗಿ ಪರಮಾತ್ಮ ಸ್ವರೂಪದಲ್ಲೇ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಈ ಹಿಂದೆ ಯಯಾತಿಯು ಸ್ವರ್ಗ ಪ್ರಾಪ್ತಿಗೆ 7 ಮಾರ್ಗಗಳನ್ನು ಸೂಚಿಸಿರುತ್ತಾನೆ ಮುಂದ್ಗಡೆ. ಅನಂತರದಲ್ಲಿ ಅಭಯಂಕರವಾದ 4 ಕರ್ಮಗಳನ್ನು ಸೂಚಿಸಿರುತ್ತಾನೆ. 7 ಮಾರ್ಗಗಳು ಹೇಳಿದ್ರಲ್ಲ, ತಪಸ್ಸು, ಶಮ, ದಮ, ದಾನ, ಮತ್ತು ಮೌನ, ಆರ್ಜವ, ಲಜ್ಜೆ ಮತ್ತು ಸರ್ವಭೂತಾನುಕಂಪ. ಇವು 7 ಮಾರ್ಗಗಳು ಸ್ವರ್ಗ ಪ್ರಾಪ್ತಿಗೆ. 4 ಕರ್ಮಗಳು ಮುಖ್ಯವಾದದಲ್ಲಿ ಅಗ್ನಿಹೋತ್ರ, ಮೌನವಾಗಿರೋದು ಕೂಡ ಒಂದು ಅದು ದೊಡ್ಡ ಕರ್ಮ. ನಮಗನ್ಸುತ್ತೆ ಸೈಲೆಂಟ್ ಆಗಿರೋದು ದೊಡ್ಡ ಕರ್ಮ, ಅದು ಸಾಧನೆ. ಅದು ಅಧ್ಯಯನ, ಯಜ್ಞ ಅಂದರೆ ಸ್ವಾಧ್ಯಾಯ, ಈ ಥರ ಸತ್ಸಂಗ ಇವೆಲ್ಲ, ಮತ್ತು ಯಜ್ಞ, ಇವುಗಳೇ ಉತ್ಕೃಷ್ಟವಾದ 4 ಕರ್ಮಗಳು. ಇವುಗಳ ಬಗ್ಗೆ ಮುಂಚೆಗೆ ಸೂಚನೆ ಕೊಟ್ಟಿರ್ತಾನೆ. ಕಡೆಯದಾಗಿ ಎಲ್ಲ ಕರ್ಮಗಳಿಗಿಂತಲೂ ಮುಖ್ಯವಾದದ್ದು ಅಥವಾ ಎಲ್ಲ ಕರ್ಮಗಳ ಮುಖ್ಯ ಧ್ಯೇಯವು ಆತ್ಮ ಸಾಕ್ಷಾತ್ಕಾರವೆಂಬುದನ್ನು ಈ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುತ್ತಾನೆ. ಇದು ಮನುಷ್ಯರು ಮಿಸ್ ಮಾಡ್ತಾ ಇರೋ ಪಾಯಿಂಟು. ಮನುಷ್ಯ ಜನ್ಮ ತಗೊಂಡು ಮೇಯ್ನು ನಮ್ಮ ಉಪನಿಷತ್ತಾಗಲಿ, ಶಾಸ್ತ್ರ ಆಗಲಿ, ಪುರಾಣ ಆಗಲಿ, ಮನುಷ್ಯ ಜನ್ಮ ಬಂದಿರೋದೇ ಮೋಕ್ಷವನ್ನು ಹೊಂದೋದಕ್ಕೆ ಅನ್ನೋ ವಿಷಯನ ಮರ್ತೇ ಬಿಟ್ಟಿದ್ದಾರೆ. ಸುಮಾರು ಜನಕ್ಕೆ ಅದು ಇಷ್ಟವೇ ಇಲ್ಲ, ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇಲ್ಲ. ಬಂದಿರೋದು ಕೆಲಸನೇ ಮರ್ತೋಗ್ಬಿಟ್ಟಿದ್ದಾರೆ. ಶಾಸ್ತ್ರದ ಶಾಸ್ತ್ರ ಗುರುಗಳು, ಗುರುಕುಲ ಸಿಸ್ಟಮ್ ಅದು 1000 ವರ್ಷದಿಂದ ಅದು ಭಿನ್ನವಾಗಿದೆ. ಯಾರಿಗೂ ಅದು ಗೊತ್ತಾಗ್ತಾ ಇಲ್ಲ. ನಾವು ಏತಕ್ಕೆ ಹುಟ್ಟಿದ್ದೀವಿ? ಪ್ರಾಣಿಗಳಿಗಿಂತ ಭಿನ್ನವಾದ ಕೆಲಸ ಏನು ಮಾಡ್ತಾಯಿದ್ದೀವಿ ನಾವು ಪ್ರಾಣಿಗಳಿಗಿಂತ ಮನುಷ್ಯರು, ನಮ್ಮಲ್ಲಿ ಮನುಷ್ಯತ್ವ ಏನೋ ಒಂದು ಸಪ್ರೇಟಾಗಿ ಏನೋ ಒಂದು ಕೆಲಸ ಮಾಡ್ತಿದ್ವಿ ಅಂದರೆ ಅದು ಏನದು? ನೀನು ಮೋಕ್ಷ ಪುರುಷಾರ್ಥಕ್ಕೆ ಪ್ರಯತ್ನ ಮಾಡ್ದಿರ ತಿನ್ನೋದು, ಮಲಗೋದು, ಹುಟ್ಟೋದು, ಸಾಯೋದು, ಸಂಸಾರ ಇವೆಲ್ಲವೂ ಪ್ರಾಣಿಗಳು ಕೂಡ ಮಾಡ್ತಾಯಿದ್ದಾವೆ. ಆದ್ದರಿಂದ ಮನುಷ್ಯ ಜನ್ಮ ಕೇವಲ ಬ್ರಹ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದಕ್ಕೆ ಮಾತ್ರ ಇಂಥ ಟಿಪಿಕಲ್ ಶರೀರ. ಮುಖ್ಯವಾಗಿ ಎಂಥ ಬುದ್ಧಿ, ದುಃಖನ ನಿವೃತ್ತಿ ಮಾಡಿಕೊಳ್ಳುವ ಚಾನ್ಸು ಯಾವ ಪ್ರಾಣಿಗೂ ಇಲ್ಲ. ಅವೆಲ್ಲ ಪ್ರೋಗ್ರಾಮ್ಡು. ಪ್ರಾಣಿಗೆ, ಪಕ್ಷಿಗಳಿಗೆ ದುಃಖ ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವಕ್ಕೆ
ಒಬ್ಬ ಮನುಷ್ಯನ ಮಾತ್ರನೇ ಪ್ರಯತ್ನ ಮಾಡ್ಕೊಂಬಿಟ್ರೆ ದುಃಖ ನಿವೃತ್ತಿ ಮಾಡ್ಕೊತಾನೆ, ಈ ಶರೀರದ ಜೊತೆ ತಾದಾತ್ಮ್ಯ ತೆಕ್ಕೊಂಬಿಡ್ತಾನೆ. ಆದ್ದರಿಂದ ಮೇಯ್ನು ಕೆಲಸ ಅದೇ ಆತ್ಮ ಸಾಕ್ಷರವೆಂಬುದನ್ನು ಈ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುತ್ತಾನೆ. ಹೃತ್ಕಮಲ ಮಧ್ಯದಲ್ಲಿ ಅಂಗುಷ್ಟ ಮಾತ್ರನಾದ ಪುರುಷನಿದ್ದಾನೆಂದು ತಿಳಿದು ಮಾನವನು ಅಂತರ್ಮುಖನಾಗುವುದು ಬಹಳ ಕಷ್ಟ ಸಾಧ್ಯವಾದ ವಿಷಯ. ಇದು ಉಪನಿಷತ್ತಲ್ಲಿ ಬರುತ್ತೆ. ಒಳಗಡೆ ಹೆಂಗಂದರೆ ಅಂಗುಷ್ಟ ಅಂದರೆ ಇದು ಹೆಬ್ಬಟ್ಟಷ್ಟು ಸೈಜಲ್ಲಿ ಪರಮಾತ್ಮ ಇರ್ತಾನೆ, ಅದಕ್ಕೆ ದೊಡ್ಡ ವಿಚಾರ ಬರುತ್ತೆ. ಅಂದರೆ ಅಷ್ಟು ಸಣ್ಣ ಸೈಜಾ ಅಂತ. ಸಣ್ಣ ಸೈಜಲ್ಲ, ವ್ಯಾಪಕತ್ವದ ಬಗ್ಗೆ ಅಲ್ಲಿ ವಿವರಣೆ ಕೊಡೋದಕ್ಕೆ ಇನ್ನು ನಮಗೆ ಗೊತ್ತಿರೋ ಈ ಹೆಬ್ಬಟ್ಟಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಆ ಸೈಜಲ್ಲಿ. ಅಣೋರಣೀಯಾನ್ ಮಹತೋರ್ ಮಹೀಯಾನ್ ಅಂತ ತುಂಬ ಸಣ್ಣ ಸೂಕ್ಷ್ಮ ವಸ್ತುವಲ್ಲಿ ತುಂಬ ಸಣ್ಣ ಸೂಕ್ಷ್ಮ ವಸ್ತುವೂ ಇದ್ದಾನೆ, ಮತ್ತು ಮಹತೋರ್ ಮಹೀಯಾನ್ ದೊಡ್ಡ ವಸ್ತುಗಳಲ್ಲಿ ತುಂಬ ದೊಡ್ಡ ವಸ್ತು. ಸಣ್ಣ ವಸ್ತುನೂ ಆಗಿ ದೊಡ್ಡ ವಸ್ತು ಎರಡೂ ಹೆಂಗಾಗೋದಕ್ಕೆ ಸಾಧ್ಯ ಆಗುತ್ತಂದರೆ ಅದು ಆಕಾಶ ಥರ ವ್ಯಾಪಕವಾಗಿದ್ರೇ ಅದು ಆ ಲಕ್ಷಣ ಫಿಟ್ ಆಗುತ್ತೆ. ಆಕಾಶ ನೋಡಿ ಯಾವುದೇ ಇಂದ್ರಿಯಗಳಿಂದ ಸ್ಪೇಸನ್ನು ನಾವು ನೋಡೋದಕ್ಕಾಗೋದಿಲ್ಲ. ಅನುಮಾನ ಪ್ರಮಾಣದಿಂದ ಖಾಲಿ ಜಾಗನ ಆಕಾಶ ಅಂತಾರೆ. ಅವಕಾಶ ದಾತೃತ್ವಂ ಆಕಾಶತ್ವಂ ಅಂದ್ಬಿಟ್ಟು ಅದು ಅದರ ಪರಮಾಣುಗಳು ತುಂಬ ಸೂಕ್ಷ್ಮ ಇರುತ್ತೆ. ಕಣ್ಣಿಂದ ಆಗಲಿ ಮೈಕ್ರೋಸ್ಕೋಪಿಂದ ಆಗಲಿ ಅದನ್ನೆಲ್ಲ ನೋಡೋಕ್ಕಾಗೋದಿಲ್ಲ. ಅದು ಸೂಕ್ಷ್ಮ, ಅದರಲ್ಲಿ ಸೂಕ್ಷ್ಮವಾದದ್ದು ಅಂದರೆ ಸಣ್ಣ ವಸ್ತುವಿನಲ್ಲಿ ಸಣ್ಣ ವಸ್ತು ಥರನೂ ಇರುತ್ತೆ. ಮತ್ತು ಅದು ಮಹತೋರ್ ಮಹೀಯಾನ್, ಎಲ್ಲಿ ಸ್ಪೇಸ್ ಅನ್ನೋದು ಎಲ್ಲಿಲ್ಲ. ಅಂತರಿಕ್ಷದಲ್ಲಿ ಎಲ್ಲಿ ಹೋದ್ರೂ ಕೂಡ ನಿಮಗೆ ಸ್ಪೇಸ್ ಇದ್ದಿರುತ್ತೆ. ದೊಡ್ಡವಾದಂಥ ವಸ್ತು ಈ ಪ್ರಪಂಚದಲ್ಲಿ ಸ್ಪೇಸೇ. ಅದೇ ಥರ ಸ್ಪೇಸ್ ಯಾವ ಥರ ಅಣೋರಣೀಯಾನ್ ಮಹತೋರ್ ಮಹೀಯಾನ್, ಪರಮಾತ್ಮ ಕೂಡ ಅದೇ ಥರ ಸ್ವರೂಪನೇ. ಅಂದರೆ ಇಂದ್ರಿಯಗಳಿಗೆ ಗೋಚರವಾಗದೇ ಇದ್ದು ಎಲ್ಲ ಸರ್ವವ್ಯಾಪಕವಾಗಿ ಇರ್ತಾನೋ ಅಂಥ ವಸ್ತು ನಮ್ಮ ಸ್ವರೂಪ ಅಂತ. ಆ ಪುರುಷನು ಅಂಗುಷ್ಟ ಮಾತ್ರವಿದ್ದಾನೆಯೇ, ದೀಪದಂತಿರುವನೇ. ಕೆಲವರು ಜ್ಯೋತಿ ಸ್ವರೂಪ, ನಿನ್ನಲ್ಲಿ ನೀನು ಜ್ಯೋತಿ ನೋಡ್ಕೋ, ಗುರುಗಳ ಉಪದೇಶ ಕೊಡ್ತಾ ಇರ್ತಾರೆ, ನಿನ್ನಲ್ಲಿ ನೀನು ಜ್ಯೋತಿ ಸ್ವರೂಪನ ನೋಡ್ಕೋಬೇಕು, ಜ್ಯೋತಿ ಸ್ವರೂಪನಂತ. ಆ ಉಪದೇಶನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆಗನ ಯಾವುದೋ ಒಂದು ದೀಪದ ಲೈಟನ್ನು ಇಲ್ಲಿ ಭೂ ಮಧ್ಯೆಯಲ್ಲಿ ಲೈಟನ್ನು ಊಹೆ ಮಾಡಿಕೊಂಡು ಲೈಟನ್ನು ನೋಡೋ ಅಭ್ಯಾಸ ಮಾಡ್ಕೊತಾ ಇರ್ತಾರೆ. ಅದಲ್ಲ, ಜ್ಯೋತಿ ಸ್ವರೂಪ ಅಂದರೆ ನಿನ್ನ ಜ್ಞಾನ, ನಿನ್ನ ಸ್ವರೂಪನ ತಿಳಿದುಕೋ. ನಿನ್ನ ಸ್ವರೂಪನೇ ಜ್ಞಾನ ಸ್ವರೂಪ. ಆ ಶ್ಲೋಕ ಎಷ್ಟು ಸತಿ ಹೇಳಿದ್ದೀನಿ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಜ್ಯೋತಿರ್ಬ್ರಾಹ್ಮಣ ಅಂತ ಬರುತ್ತೆ. ಜ್ಯೋತಿರ್ಬ್ರಾಹ್ಮಣದಲ್ಲಿ ನಿರೂಪಣೆ ಮಾಡಿ ತೋರಿಸ್ಬಿಟ್ಟಿದ್ದಾರೆ, ನಮ್ಮ ಸ್ವರೂಪ ಕೂಡ ಪ್ರಕಾಶ ಸ್ವರೂಪ ಅಂತ. ಅದು ಇನ್ನೊಂದು ಸತಿ ಹೇಳ್ತೀನಿ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನವಿದೋ ಕಿಂ ಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿಸಮಯೇ ಕಿಂ ದೀಧಿಯೋ ದರ್ಶನೆ ಕಿಂ ತತ್ರಾಹಮಕೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ ಅಂತ. ಒಂದೇ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿದೆ. ಫಸ್ಟು ಗುರು ಶಿಷ್ಯನ ಕೇಳ್ತಾನೆ, ಏನಪ್ಪ ಹಗಲೊತ್ತು ನೀನು ಎಲ್ಲ ವಸ್ತುಗಳನ್ನು ಯಾವ ಬೆಳಕಿಂದ ಯಾವುದರ ಸಹಾಯದಿಂದ ನೋಡ್ತೀಯಪ್ಪ ಅಂದರೆ ಸೂರ್ಯನ ಸಹಾಯದಿಂದ, ಸೂರ್ಯನ ಬೆಳಕಿನ ಸಹಾಯದಿಂದ ನೋಡ್ತೀನಿ, ಸನ್ಲೈಟ್ ಅಂತಾನೆ. ವೆರಿ ಗುಡ್ ಅಪ್ಪ ಅಂತಾರೆ. ಮತ್ತು ರಾತ್ರಿ ಎಲ್ಲ ವಸ್ತುಗಳನ್ನು ಯಾವ ಬೆಳಕಿಂದ ನೋಡ್ತೀಯಪ್ಪ ಅಂದರೆ ಮೂನ್ ಲೈಟ್, ಲ್ಯಾಂಪ್ ಲೈಟ್, ದೀಪದ ಬೆಳಕು, ಚಂದ್ರನ ಬೆಳಕಿಂದ ನೋಡ್ತೀನಿ ಅಂತಾನೆ. ವೆರಿ ಗುಡ್ ಅಪ್ಪ. ಮತ್ತು ಅಮಾವಾಸ್ಯೆ ರಾತ್ರಿ ದಿವಸ ಆವತ್ತು ನಿನಗೆ ಲ್ಯಾಂಪು ಇಲ್ಲ, ನಿನ್ನ ಹತ್ರ ಯಾವುದೋ ಹಾಲಲ್ಲಿ ಮಲ್ಕೊಂಡಿರ್ತೀಯ, ಮೂಲೆಗೆ ಎಲ್ಲೋ ವಾಟರ್ ಬಾಟ್ಲೇನೋ ಇಟ್ಟಿರ್ತೀಯ. ಆ ವಾಟರ್ ಬಾಟ್ಲನ್ನು ಅರ್ಧ ರಾತ್ರಿಯಲ್ಲಿ ದಾಹ ಆದರೆ ತಗೊಂಡೋಗಿ ಕುಡಿತೀಯ? ಇಲ್ಲ. ಕುಡಿತೀನಿ. ಆವಾಗ ಯಾವ ಲೈಟಿಂದ ಹೋಗಿ ನೋಡ್ದಪ್ಪ ನೀನು? ಅಮಾವಾಸ್ಯೆ ರಾತ್ರಿ ನಿನ್ನ ಕೈ ನಿನಗೆ ಕಾಣಿಸೋದಿಲ್ಲ, ಅಂಥ ಕತ್ತಲಿರುತ್ತೆ, ಲ್ಯಾಂಪ್ ಇಲ್ಲ ನಿನ್ನ ಹತ್ರ. ಆದರೂ ಕೂಡ ಹೋಗಿ ನೀರು ಹೆಂಗಿರುತ್ತೆ ಹೋಗಿ ಕುಡಿದೆ ನೀನು ಅಂದರೆ ಯೋಚನೆ ಮಾಡ್ತಾನೆ. ಬುದ್ಧಿ ಕೂಡ ಲೈಟ್ ಮಾಡೋ ಕೆಲಸ ಮಾಡುತ್ತೆ. ಅಂದರೆ ಮಲಗೋದಕ್ಕಿಂತ ಮುಂಚೆ ಆ ಮೂಲೆಯಲ್ಲಿ ವಾಟರ್ ಬಾಟ್ಲ್ ಇಟ್ಟಿದ್ದೆ, ಒಂದು 10 ಹೆಜ್ಜೆ ಹಾಕಿದ್ರೆಗನ ಅಲ್ಲಿ ವಾಟರ್ ಬಾಟ್ಲ್ ಸಿಗುತ್ತೆ ಅಂತ ಬುದ್ಧಿನಲ್ಲಿ ಒಂದು ಕ್ಯಾಲ್ಕುಲೇಷನ್ ಇತ್ತು. ಆ ಬುದ್ಧಿ ಕೂಡ ಲೈಟ್ ಮಾಡೋ ಕೆಲಸ ಮಾಡಿಸ್ತಾ ಇಲ್ಲ, ನಮಗೆ ಕಾಣಿಸ್ದೇ ಇರೋ ವಸ್ತು ಕಾಣಿಸೋ ಥರ ಮಾಡಿಸ್ತಾ ಇಲ್ಲ. ಅಂದರೆ ಬುದ್ಧಿ ಕೂಡ ಪ್ರಕಾಶ ಸ್ವರೂಪ. ಬುದ್ಧಿ ಪ್ರಕಾಶದಿಂದ ಆ ವಾಟರ್ ಬಾಟ್ಲನ್ನು ಮೂಲೆ ಇಟ್ಟಿರೋದು ಕಣ್ಣು ಕಾಣಿಸಲಿಲ್ಲ ಅಂದರೂ ಕೂಡ ನಾವು ಇದು ಮಾಡ್ತೀವಿ. ಸರಿಯಪ್ಪ, ವೆರಿ ಗುಡ್. ಮತ್ತು ಸುಷುಪ್ತಿ ಅವಸ್ಥೆಯಲ್ಲಿ ಹೋದಾಗ ಅಲ್ಲಿ ಮನಸ್ಸು ಬುದ್ಧಿಗಳು ಕೂಡ ಇಲ್ಲವಲ್ಲಪ್ಪ. ಮತ್ತು ಎದ್ದ ಮೇಲೆ ನನಗೆ ಸ್ವಪ್ನಗಳು ಬಂದಿಲ್ಲ ಅಂತ ಹೇಳ್ತೀಯ. ಆವಾಗ ಯಾವ ಪ್ರಕಾಶದಿಂದ, ಯಾವ ಲೈಟಿಂದ ನೋಡ್ದಪ್ಪ ಸ್ವಪ್ನಗಳು? ಈ ಆಶ್ರಮಕ್ಕೆ ಯಾರಾದರೂ ಬಂದಿಲ್ಲ ಅಂತ ತಿಳ್ಕೊಬೇಕಂದ್ರೆ ಯಾರೊಬ್ರು ಇರಬೇಕಲ್ಲ.
ಅದೇ ಥರ ಸುಷುಪ್ತಿ ಅವಸ್ಥೆಯಲ್ಲಿ ನಾವು ಇದ್ದಿದ್ದಕ್ಕೆ ಅಲ್ಲಿ ಸ್ವಪ್ನಗಳು ಬಂದಿಲ್ಲ ಅಂತ ತಿಳ್ಕೊಂಡ್ವಿ. ಆವಾಗ ಯಾವ ಲೈಟಿಂದ ನೋಡ್ದಪ್ಪ, ಬುದ್ಧಿ ಪ್ರಕಾಶನೂ ಇಲ್ವಲ್ಲ ಅಲ್ಲಿ ಅಂದಾಗ, ಓಹೋ ತದಹಮಸ್ಮಿ ಪ್ರಭು, ಅದು ನಾನೇ, ನನ್ನ ಸ್ವರೂಪನೇ. ಅಂದರೆ ನಮ್ಮ ಸ್ವರೂಪ ಕೂಡ ಅದು ಚಕ್ಷುಗೆ, ಕಣ್ಣಿಗೆ ಕಣ್ಣಿದ್ದಂಗೆ, ಕಿವಿಗೆ ಕಿವಿ ಇದ್ದಂಗೆ, ರಸನೇಂದ್ರಿಯಕ್ಕೆ ರಸನೇಂದ್ರಿಯ ಇದ್ದಂಗೆ ಅದು ಎಲ್ಲವೂ ಸಾಮರ್ಥ್ಯ ಇರುತ್ತೆ. ಒಬ್ಬ ರೈಟ್ರ್ ಇರ್ತಾನೆ, ರೈಟ್ರಿಗೆ ಒಳ್ಳೆ ಸ್ಟೋರಿ ಬರೆಯೋ ಸಾಮರ್ಥ್ಯ ಇರುತ್ತೆ. ನೀನು ಪೇಪರು ಪೆನ್ನು ಕೊಡಲಿಲ್ಲ ಅಂದ್ರೆ ಅವ್ನು ಹೆಂಗೆ ಬರೆದು ತೋರ್ಸೋಕ್ಕಾಗುತ್ತೆ? ಅಂದರೆ ಪೇಪರು ಪೆನ್ ಇದ್ದಾಗ ಅವನ ಸಾಮರ್ಥ್ಯ ಏನಂತ ತೋರಿಸ್ತಾನೆ. ಪೇಪರು ಪೆನ್ನು ಇಲ್ಲ ಅಂದ್ರೆ ಅವನು ರೈಟ್ರಲ್ಲ, ಅವನಲ್ಲಿ ಸಾಮರ್ಥ್ಯ ಇಲ್ಲ ಅಂತ ನಾವು ಅನ್ನೋಕ್ಕಾಗುತ್ತಾ? ಅವನಲ್ಲಿರುತ್ತೆ, ಸ್ಟೋರಿ ಬರೆಯೋ ಸಾಮರ್ಥ್ಯ ಅವನಲ್ಲಿರುತ್ತೆ. ಅದನ್ನು ಅವನು ವ್ಯಕ್ತಪಡಿಸ್ಬೇಕಂದ್ರೆ ಪೇಪರ್ ಬೇಕು, ಪೆನ್ನು ಬೇಕು. ನಮ್ಮ ಸ್ವರೂಪದಲ್ಲೂ ನೋಡೋ ಸಾಮರ್ಥ್ಯ, ಕೇಳೋ ಸಾಮರ್ಥ್ಯ, ಇಂದ್ರಿಯಗಳಲ್ಲಿ ಏನೇನೆಲ್ಲ ಸಾಮರ್ಥ್ಯ ಇದೆಯೋ ಆ ಎಲ್ಲ ಸಾಮರ್ಥ್ಯವು ನಮ್ಮ ಸ್ವರೂಪದಲ್ಲೇ ಇರುತ್ತೆ. ಆದರೆ ಅವುಗಳನ್ನು ವ್ಯಕ್ತಪಡಿಸಬೇಕು ಅಂದರೆ ನಮಗೆ ಇಂದ್ರಿಯಗಳ ಸೆಟ್ಟು, ಇಂದ್ರಿಯಗಳ ಜೊತೆ ಈ ಶರೀರಗಳ ಜೊತೆ ತಾದಾತ್ಮ್ಯ ಆದಾಗ ಅದನ್ನು ನಾವು ವ್ಯಕ್ತ ಮಾಡೋಕ್ಕಾಗುತ್ತೆ. ಯಾಕಂದರೆ ನಮ್ಮ ಸ್ವರೂಪ ಅವ್ಯಕ್ತ ಚೈತನ್ಯ, ಅನ್ಮ್ಯಾನಿಫೆಸ್ಟೆಡ್ ಚೈತನ್ಯ. ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಶರೀರಗಳ ಜೊತೆ ತಾದಾತ್ಮ್ಯ ಇದ್ರೇ ಅದನ್ನು ವ್ಯಕ್ತ ಮಾಡೋದಕ್ಕಾಗುತ್ತೆ. ಇಲ್ಲಾಂದರೆ ಅದನ್ನು ವ್ಯಕ್ತ ಮಾಡೋದಕ್ಕಾಗೋದೇ ಇಲ್ಲ. ಅದಕ್ಕೆ ನಮ್ಮ ಸ್ವರೂಪ ಕೂಡ ಲೈಟ್ ಇದ್ದಂಗೆ, ಪ್ರಕಾಶ ಸ್ವರೂಪ ಅಂದ್ಬಿಟ್ಟು. ಶಿವರಾತ್ರಿ ದಿವಸ ಯಾಕೆ ರಾತ್ರಿ ದಿವಸನೇ ಶಿವರಾತ್ರಿ, ನವರಾತ್ರಿ, ವಸಂತ ರಾತ್ರಿ, ಎಲ್ಲ ರಾತ್ರಿಗಳೇ ಯಾಕೆ ಆಗ್ತವೆ ಹಬ್ಬಗಳು? ಜ್ಞಾನ ಇದೆ ಅದರಲ್ಲಿ. ಅಮಾವಾಸ್ಯೆ ದಿವಸನೇ ಶಿವರಾತ್ರಿ ಯಾಕಾಗುತ್ತೆ? ಅದು ಎಲ್ಲಿ ಅಗ್ನಿ ರೂಪ, ಜ್ಯೋತಿ ರೂಪದಲ್ಲಿ ಶಿವಲಿಂಗದ ಉದ್ಭವ ಆಗುತ್ತೆ ಅವತ್ತು. ಅಂದರೆ ಅಂಧಕಾರದಿಂದ ನಮಗೆ ಏನಾಗುತ್ತೆ? ಅಂಧಕಾರದಿಂದ ನಮಗೆ ಭಯ ಉತ್ಪನ್ನ ಆಗುತ್ತೆ. ಅಂಧಕಾರಕ್ಕೂ ಅಜ್ಞಾನಕ್ಕೂ ಸಮಾನತೆ ಇದೆ. ಅಂಧಕಾರದಿಂದನೂ ಭಯ ಉತ್ಪನ್ನ ಆಗುತ್ತೆ, ಅವಿದ್ಯೆ ಅಜ್ಞಾನದಿಂದ ಕೂಡ ನಮಗೆ ಭಯ ಉತ್ಪನ್ನ ಆಗುತ್ತೆ. ಅಂಧಕಾರ ಇದ್ದಾಗ ಅಯ್ಯೋ ಮುಂದುಗಡೆ ಹಾವು ಇದೆಯೋ, ಚಳಿ ಇದೆಯೋ, ಗುಣಿ ಇದೆಯೋ ಗೊತ್ತಾಗಲ್ಲ ಅಂತ ಹೆದರಿಕೆಯಿಂದ ಇರ್ತೀವಿ. ಮತ್ತು ಆ ಹೆದರಿಕೆ ಹೋಗಬೇಕಂದ್ರೆ ಅಲ್ಲಿ ಪ್ರಕಾಶ ಬರಬೇಕು, ಲೈಟು, ಟಾರ್ಚ್ ಲೈಟು ಎಲ್ಲ ಲೈಟ್ ಕರೆಂಟ್ ಬಂತಂದ್ರೆಗನ ಆವಾಗ ಆ ಭಯ ಹೊಟ್ಟೋಗ್ಬಿಡುತ್ತೆ. ಮತ್ತು ಇಲ್ಲಿ ಅಜ್ಞಾನದಲ್ಲೂ ಕೂಡ ಅಷ್ಟೇ, ನಾವು ಯಾರು ಅನ್ನೋ ಸ್ವರೂಪವನ್ನು ಮರ್ತೋಗ್ಬಿಟ್ಟು ನಾವು ಈ ಷಡ್ಭಾವ ವಿಕಾರಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನು ಹುಟ್ಟೋನು ಸಾಯೋನು ಅಂದ್ಬಿಟ್ಟು ಕೂಟಿ ಕೋಸಮೇ ಕೋಟಿ ವಿದ್ಯೆಲು ಅಂತಾರೆ. ಏನೆಲ್ಲ ತಿಪ್ಪಲು ಈ ಶರೀರ ಜೊತೆ ಸಂಬಂಧ ಇಟ್ಕೊಂಡು ಎಷ್ಟೊಂದೆಲ್ಲ ಹೆದರ್ತಾ ಇರ್ತೀವಿ. ವೃದ್ಧಾವಸ್ಥೆಯಲ್ಲಿ ನಮ್ಮನ್ನು ನೋಡಿಕೊಳ್ಳೋರು ಯಾರು? ಹೆಚ್ಚು ಹೆದರಿಕೆ ಎಲ್ಲ, ಇನ್ಸೆಕ್ಯೂರ್ ಫೀಲಿಂಗ್ಸ್ ಎಲ್ಲ ಇರ್ತದೆ ಈ ಶರೀರ ಜೊತೆ. ಅಜ್ಞಾನದಿಂದನೇ ತಾನೇ ನಮಗೂ ಈಗ ಭಯ ಉತ್ಪನ್ನ ಆಗ್ತಾ ಇರೋದು. ಮತ್ತು ಅಜ್ಞಾನದಿಂದ ಉತ್ಪನ್ನವಾದ ಈ ಭಯನ ನಿವೃತ್ತಿ ಆಗಬೇಕಂದ್ರೆ ಅಜ್ಞಾನ ನಾಶಕವಾದ ಜ್ಞಾನರೂಪವಾದಂಥ ಪ್ರಕಾಶ ನಮ್ಮಲ್ಲಿ ಬರಬೇಕು ಅಂತ. ಆದ್ದರಿಂದನೇ ಗುಕಾರಃ ಅಂಧಕಾರಃ ಸ್ಯಾತ್ ಋಕಾರಃ ತನ್ನಿರೋಧಕಃ ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯಭಿಧೀಯತೆ ಅಂತ. ಗುರು ಅನ್ನೋ ಶಬ್ದ ಅದೊಂದು ಜನರಲ್ ಡೆಫಿನೇಷನ್. ಯಾರು ಅಂಧಕಾರವನ್ನು ತೊಲಗಿಸಿ ನಮ್ಮ ಅಂಧಕಾರ ನಿರೋಧಿತ್ವಾತ್ ಗುರು, ಅಂಧಕಾರನ ತೊಲಗಿಸೋನು ಗುರು ಅಂತ ಹೇಳ್ತಾರೆ. ಮತ್ತು ಟಾರ್ಚ್ ಲೈಟುಗಳು, ಲ್ಯಾಂಪುಗಳು ಇವು ಕೂಡ ಗುರುಗಳಾಗ್ಬಿಡ್ತವೆ. ಅಲ್ಲಿ ಲಕ್ಷ್ಯಾರ್ಥ ತಗೋಬೇಕು. ಅಂಧಕಾರ ಅಂದರೆ ಅಜ್ಞಾನ ನಮ್ಮಲ್ಲಿರೋ ಅಜ್ಞಾನವನ್ನು ತೆಗೆದು ನಮಗೆ ನಮ್ಮಲ್ಲಿರೋ ನಮ್ಮ ಜ್ಞಾನ ಸ್ವರೂಪದಲ್ಲಿ ಯಾರು ಸ್ವಭಾವಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾನೋ ಅಂಥವನೇ ಗುರು. ಜೀವನದಲ್ಲೆಲ್ಲ ಪಾಠ ಸ್ಕೂಲಲ್ಲಿ ಸೈನ್ಸು, ಮ್ಯಾಥಮೆಟಿಕ್ಸು ಇವರೆಲ್ಲ ಹೇಳ್ಕೊಳ್ಳೋದು ಗುರು ಅಲ್ಲ, ಅವ್ರ ಗೌಣ ಪ್ರಯೋಗ ಅವ್ರ ಮೇಲೆ. ಅವರನ್ನು ಗುರು ಅಂತ ಗೌಣ ಪ್ರಯೋಗ ಅಷ್ಟೇ. ನಿಜವಾದ ಗುರು ಅಂದರೆ ನಮ್ಮಲ್ಲಿರೋ ಅಜ್ಞಾನನ ತೆಗೆದು ಜ್ಞಾನದಲ್ಲಿ ನಮ್ಮನ್ನು ಪ್ರತಿಷ್ಠಾಪನೆ ಮಾಡೋವನೇ ಗುರು ಆಗಿರ್ತಾನೆ. ಆದ್ದರಿಂದ ನಮ್ಮದು ಜ್ಞಾನ ಸ್ವರೂಪ. ಶಿವನು ಕೂಡ ಅದಕ್ಕೆ ಅಮಾವಾಸ್ಯೆ ದಿವಸ ಅದು ಜ್ಞಾನ ಜ್ಯೋತಿ ಸ್ವರೂಪನೇ ನಮ್ಮ ಸ್ವರೂಪ ಅಂತ ತೋರಿಸೋದಕ್ಕೆ ರಾತ್ರಿ ಹೊತ್ತು ಉದ್ಭವ ಆಗಿದೆ. ಹಗಲೊತ್ತು ಉದ್ಭವ ಆಗೋದಾಗಿತ್ತಲ್ಲ, ರಾತ್ರಿನೇ ಯಾಕೆ ಅದಂದ್ರೆ ಈ ಒಂದು ಜ್ಞಾನ, ಆತ್ಮಜ್ಞಾನ ಇದೆ ಅದರಲ್ಲಿ. ಅದು ಶಿವಲಿಂಗ ಉದ್ಭವ ಆಗಿದ್ದು ಹೆಂಗೆ ಅದಕ್ಕೆ ಆದಿ ಗೊತ್ತಾಗ್ತಾ ಇರಲಿಲ್ಲ, ಅಂತ ಗೊತ್ತಾಗ್ತಾ ಇರಲಿಲ್ಲ. ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಜಗಳ ಆಡ್ತಾರಲ್ಲ, ನಾನು ಗ್ರೇಟು ಅಂದ್ಬಿಟ್ಟು. ಆವಾಗ ಆಕಾಶವಾಣಿಯಲ್ಲಿ ಹೇಳ್ತಾರೆ, ಯಾರು ಈ ಶಿವಲಿಂಗದ ಆದಿ ಅಥವಾ ಅಂತವನ್ನು ಹುಡ್ಕೊಂಡು ಬರ್ತಾರೋ ಅವರೇ ಗ್ರೇಟು ಅಂತ. ವಿಷ್ಣು ಕೆಳಗಡೆ ವರಾಹ ಅವತಾರಕ್ಕೆ ಹೋಗ್ಬಿಟ್ಟು ಕೆಳಗಡೆ ಮಣ್ಣನ್ನು ತೆಗೆದು ನೋಡ್ಬೇಕಂತ ನೋಡ್ತಾನೆ ಕೆಳಗಡೆ ಎಲ್ಲಿ ತನಕಿದೆ ಅಂತ. ಮೇಲ್ಗಡೆ ಬ್ರಹ್ಮ ಹೋಗ್ತಾ ಇರ್ತಾನೆ. ವಿಷ್ಣು ಪರಮಾತ್ಮ ಇನ್ನೂ ಸುಳ್ಳು ಹೇಳ್ದಿರ ಸಾಯಂಕಾಲ ಆಗೋ ಅಷ್ಟರಲ್ಲಿ ನನ್ನ ಕೈಲಾಗಲಿಲ್ಲ, ನಾನು ಎಷ್ಟು ತೊಳೆದ್ರೂ ಕೂಡ ನನಗೆ ಅಂತ ಸಿಗಲಿಲ್ಲ ಅಂತ. ಬ್ರಹ್ಮದೇವರು ಮೇಲ್ಗಡೆ ಹೋಗ್ತಾ ಎಷ್ಟು ಹೋದರೂ ಕೂಡ ಅಂತ ಸಿಗ್ತಾ ಇರಲಿಲ್ಲ. ಮೇಲ್ಗಡೆಯಿಂದ ಯಾರು ಇಬ್ಬರು ಬರ್ತಾ ಇದ್ದಾರೆ.
ಆ, ಒಂದು ಕೇವಡ ಅಂತ ಹೂವು ಅಂತಾರೆ, ಮಗ್ಗಲ್ ರೇಕು ಅಂತಾರೆ ಅದು, ಮತ್ತು ಇನ್ನೊಂದು ಒಂದು ಇನ್ಸೆಕ್ಟ್ ರೂಪದಲ್ಲಿ, ಮತ್ತು ಒಂದು ಹಸು ಕೂಡ ಒಂದು ಸುಳ್ಳು ಸಾಕ್ಷಿ ಹೇಳಿರುತ್ತೆ ಆವಾಗ. ಬ್ರಹ್ಮದೇವರು ಅವ್ರ ಮೇಲಿಂದ ಬರ್ತಾ ಇರ್ತಾರೆ, ಇನ್ನೂ ಎಷ್ಟು ದೂರ ಇದೆ ಅಂದರೆ ಅಯ್ಯೋ ಎಷ್ಟೋ ಆದಿ ಕಲ್ಪಗಳಾಗೋಯ್ತು, ನಾವೇ ಅಂತ ನೋಡೋಕ್ಕಾಗಲಿಲ್ಲ, ಅದಕ್ಕೆ ಅಲ್ಲಿಂದ ವಾಪಸ್ ಬಂದುಬಿಡ್ತಾ ಇದ್ದೀವಿ ಅಂದರೆ ಇನ್ನು ಬ್ರಹ್ಮದೇವರು ಅವ್ರನ್ನ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊತಾನೆ, ನೀವು ನನಗೆ ಸುಳ್ಳು ಸಾಕ್ಷಿ ಹೇಳಬೇಕು ಅಂದ್ಬಿಟ್ಟು. ಅದಕ್ಕೆ ಸುಳ್ಳು ಸಾಕ್ಷಿ ಕೆಳಗಡೆ ಬಂದು ಅವನು ಸುಳ್ಳು ಸಾಕ್ಷಿ ಹೇಳಿಸ್ತಾನೆ. ನಾವು ಈಶ್ವರಗೆ ಕೋಪ ಬಂದುಬಿಟ್ಟಿದ್ದೂ ಅವರು ಪೂಜೆಗೆ ಅದಕ್ಕೆ ಆ ಹೂವಿನಿಂದ ಪೂಜೆ ಆಗಬಾರ್ದು ಅಂದ್ಬಿಟ್ಟು ಶಿವನಿಗೆ ಪೂಜೆ ಮಾಡೋದಿಲ್ಲ ಅದು. ಮತ್ತು ಹಸು ಕೂಡ ಅಷ್ಟೇ, ಹಸು ಮುಖದಿಂದ ಸುಳ್ಳು ಹೇಳಿಬಿಟ್ಟು ಬಾಲದಿಂದ ಇಲ್ಲ ಅಂತ ಅಂದಿರುತ್ತೆ. ಅದಕ್ಕೆ ನೀನು ಕಲಿಯುಗದಲ್ಲಿ ನಿನಗೆ ಫ್ರಂಟ್ ಭಾಗದಲ್ಲಿ ನಿನಗೆ ಪೂಜೆ ನಡೆಯೋದಿಲ್ಲ, ನೀನು ಬಿಷ್ಟ ತಿಂತೀಯ ಅಂದರೆ ಮನುಷ್ಯರ ಲೆಟ್ರಿನ್ ತಿಂತೀಯ ನೀನು ಅಂತ ಅದಕ್ಕೆ ಒಂದು ಶಾಪ ಬಂದುಬಿಟ್ಟಿದೆ. ಅದಕ್ಕೆ ಮತ್ತು ಹಿಂದ್ಗಡೆ ಭಾಗಕ್ಕೆ ನಿನಗೆ ಪೂಜೆ ಮಾಡ್ತಾರೆ, ಮುಂದ್ಗಡೆ ಭಾಗಕ್ಕೆ ನಿನಗೆ ಪೂಜೆ ಮಾಡೋದಿಲ್ಲ ಅಂತ ಗೋವಿಗೆ. ಅದಕ್ಕೆ ಹಸುಗೆ ಹಿಂದ್ಗಡೆ ಭಾಗದಲ್ಲೇ ಪೂಜೆ ಮಾಡ್ತಾ ಇರ್ತಾರೆ. ಈ ಥರ ಶಾಪ ಬಂದ್ಬಿಡುತ್ತೆ. ಅಂದರೆ ಅದರಲ್ಲಿ ಮತ್ತೆ ನಿರೂಪಣೆ ಆಗುತ್ತೆ, ಶಿವಲಿಂಗ ಅಂದರೆ ಲಿಂಗ ಅಂದರೆ ಪ್ರತೀಕ, ಸ್ತ್ರೀಲಿಂಗ ಅಂದರೆ ಸ್ತ್ರೀಯರ ಪ್ರತೀಕ, ಪುಲ್ಲಿಂಗ ಅಂದರೆ ಪುರುಷರ ಪ್ರತೀಕ ಅಂತ ಸಿಂಬಲ್ ಅಂದ್ಬಿಟ್ಟು, ಶಿವಲಿಂಗ ಅಂದರೆ ಶಿವನ ಪ್ರತೀಕ ಅಂತ. ಅಂದರೆ ಸಚ್ಚಿದಾನಂದ ಸ್ವರೂಪನ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಶಿವಲಿಂಗ. ಅಂದರೆ ಆದಿ ಅಂತ ವಿಹೀನವಾದಂಥ ಸ್ವರೂಪ, ಜ್ಞಾನ ಸ್ವರೂಪ ಅನ್ನೋ ಒಂದು ಶಿವಲಿಂಗದಿಂದ, ಆ ಸಿಂಬಲಿಂದ ನಮಗೆ ನಾವು ಪೂಜೆ ಮಾಡಿದಾಗ ಆತನ ಸ್ವರೂಪವನ್ನು ಆ ಥರ ನಮಗೆ ಭಾವನೆ ಬರಬೇಕು. ತಮಿಳ್ನಾಡಲ್ಲಿ ಹೋದರೆ ಮಂದಿರ ಹಿಂದ್ಗಡೆನೇ ಈ ಸ್ಟೋರಿಯನ್ನೇ ಕೆತ್ತಿಬಿಟ್ಟಿರ್ತಾರೆ ಗರ್ಭಗುಡಿ ಹಿಂದ್ಗಡೆ. ಅಲ್ಲಿ ತಿರುವಣ್ಣಮಲೆಯಿಂದ ಅಲ್ಲಿ ಪಕ್ಕದಲ್ಲಿ ಒಂದು ತಿರುಕೋಯಿಲೂರು ಅಂತ ಒಂದು ಅಲ್ಲಿ ಮಂದಿರ ಇದೆ, ಆ ಮಂದಿರ ಹಿಂದ್ಗಡೆನೇ ಎಲ್ಲ ಈ ಸ್ಟೋರಿ ಎಲ್ಲ ಇರುತ್ತೆ. ಬ್ರಹ್ಮ ಮೇಲ್ಗಡೆ ಹೋಗೋದು, ವಿಷ್ಣು ಕೆಳಗಡೆ ಹೋಗೋದು ಅಂತ. ಶಿವಲಿಂಗದಲ್ಲಿ ನಾವು ಇಷ್ಟೊಂದು ಜ್ಞಾನ, ಇಷ್ಟೊಂದು ಇನ್ಫಾರ್ಮೇಷನ್ ತೆಕ್ಕೊಂಡು ನಿರ್ಗುಣ ನಿರಾಕಾರ ಸ್ವರೂಪನಾದ ಜ್ಯೋತಿ ಸ್ವರೂಪನಾದ ಪರಮಾತ್ಮನೇ ಅದೇ ನಮ್ಮ ಸ್ವರೂಪ ಆಗಿದೆ ಅಂತ ಅಹಂಗ್ರೀವ ಉಪಾಸನೆಯನ್ನು ಮಾಡ್ಕೊತಾ ಇರಬೇಕು. ಪ್ರತಿಯೊಂದು ಕೂಡ ನಮಗೆ ಮೋಕ್ಷ ಮಾರ್ಗದ ಕಡೆನೇ ಕರ್ಕೊಂಡು ಹೋಗೋದಕ್ಕೆ ಹಬ್ಬಗಳಾಗಲಿ, ಪ್ರತಿಯೊಂದು ಹಬ್ಬದಲ್ಲೂ ಅಷ್ಟೇ ನಾವು ವಿಚಾರ ಮಾಡಿದ್ರೆ ಪ್ರಶ್ನೆ ಕೇಳಿಕೊಂಡ್ರೆ ಎಲ್ಲವೂ ಕೂಡ ಅಲ್ಲಿಗೆ ತಗೊಂಡು ಹೋಗ್ಬಿಡ್ತವೆ. ಪೂಜೆ ಮಾಡೋ ವಿಧಾನದಲ್ಲೂ ಕೂಡ ಅಷ್ಟೇ. ಯಾರಾದರೂ ಗುಡಿಗೆ ಬಂದರೆ ಫುಲ್ಲು ಗರ್ಭಗುಡಿಯನ್ನು ಫುಲ್ ಅಂಧಕಾರದಲ್ಲಿ ಇಟ್ಬಿಟ್ಟಿರ್ತಾರೆ. ಅದು ಕೇವಲ ಪುರೋಹಿತ ಯಾರಾದರೂ ಭಕ್ತರು ಗುಡಿಗೆ ಬಂದರೆ ಆ ದೀಪದಿಂದ ಕೆಳಗಡೆ ಪಾದಗಳಿಂದ ಹಿಡಿದು ತಲೆ ತನಕ ಇಲ್ಲಿ ತಿರುಗಿಸ್ಬಿಟ್ಟು ಭಗವಂತನ ದರ್ಶನ ಮಾಡಿಸ್ತಾನೆ. ಆವಾಗ ಬಂದಿರೋ ಭಕ್ತ, ನಾನು ಈ ದೀಪದ ಬೆಳಕಿನಿಂದ, ಅಗ್ನಿಯ ಪ್ರಕಾಶದಿಂದ ನಾನು ಪರಮಾತ್ಮನನ್ನು ದರ್ಶನ ಮಾಡ್ಕೊಂಡ್ಬಿಟ್ಟ ಅಂತ ಅನ್ಕೊತಾನೆ. ಅಷ್ಟರಲ್ಲೇ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಕುತೋಯಂ ಅಗ್ನಿ ಅಂತ ಅಲ್ಲೇ ಮಂತ್ರ, ಆ ಆರತಿ ಮಂತ್ರದಲ್ಲಿ ಅಂದ್ಬಿಡ್ತಾನೆ. ಆವಾಗ ಬಂದಿವರು ನಯೋ, ನಾನು ಈ ಅಗ್ನಿ ಸ್ವರೂಪದಿಂದ ನಾನು ಈ ಕಂಪ್ಲೀಟು ಪರಮಾತ್ಮನ ದರ್ಶನನೇ ಮಾಡ್ಕೊಂಬಿಟ್ಟು ಅಂದ್ಕೊಂಡ್ರೆ ಇಲ್ಲಿ ಏನು ಈ ಥರ ಹೇಳ್ತಾನೆ. ಸೂರ್ಯಚಂದ್ರರೇ ಆ ಪರಮಾತ್ಮನ ದರ್ಶನ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಈ ಅಗ್ನಿಗೆ ಎಲ್ಲಿಂದ ಬಂತು ಅಷ್ಟು ಯೋಗ್ಯತೆ ಅಂತ ಮಂತ್ರ ಹೇಳ್ತಾ ಇದೆ. ಮತ್ತು ನಾನೀಗ ಮಾಡ್ಕೊಂಡಿದ್ದು ಪರಮಾತ್ಮನ ದರ್ಶನ ಅಲ್ವಾ, ಮತ್ತಿನ್ನೇನು ನಿಜವಾದ ಪರಮಾತ್ಮನ ದರ್ಶನ ಏನು ಅಂತ ಅವನಲ್ಲಿ ಒಂದು ಜಿಜ್ಞಾಸ ಹುಡ್ತಾ ಇತ್ತು. ಆ ಜಿಜ್ಞಾಸ ಹುಟ್ಟಾಗ ಅವನಿಗೆ ಆ ಪುರೋಹಿತರ ಹತ್ರ ಕೇಳ್ತಿದ್ದ, ಏನಪ್ಪ ಇದ್ರ ಅರ್ಥ, ನಾನೇನೋ ದರ್ಶನ ಮಾಡಿಕೊಂಡೆ ಅಂತ ಭಾವನೆ ಇದ್ದರೆ ನೀನೀಗ ಈ ಅಗ್ನಿಗೆ ಎಲ್ಲಿ ಅಷ್ಟು ಯೋಗ್ಯತೆ ಎಲ್ಲಿದೆ ಪರಮಾತ್ಮನ ದರ್ಶನ ಮಾಡಿಸೋ ಅಷ್ಟು ಅಂತ ನೀನು ಮಂತ್ರನೇ ಹೇಳ್ತಿದೆಯಲ್ಲ, ಮತ್ತು ಹೆಂಗೆ ನಾವು ಪರಮಾತ್ಮನ ಯಾವ ಪ್ರಕಾಶದಿಂದ ನೋಡ್ಕೋಬೇಕಂದಾಗ ಅವನು ಈ ಜ್ಯೋತಿರ್ಬ್ರಾಹ್ಮದಲ್ಲಿರೋ ಈ ರಹಸ್ಯನ ಅದು ನೀನೇ ಪ್ರಕಾಶ ಸ್ವರೂಪನಾಗಿದೆ ಅಂದ್ಬಿಟ್ಟು ಅವನ ಹತ್ರ ಆತ್ಮಜ್ಞಾನ ಇರ್ತಾಯಿತ್ತು. ಆಗಿನ ಪುರೋಹಿತರಲ್ಲಿ ಎಲ್ಲ ಕಂಪಲ್ಸರಿ ಪರೋಕ್ಷ ಜ್ಞಾನ ಇರ್ತಾಯಿತ್ತು, ಅವರು ಬೋಧನೆ ಮಾಡ್ತಾಯಿದ್ರು. ಈ ಥರ ಪ್ರತಿಯೊಂದು ಕೂಡ ನಾವು ಹುಡುಕಿದ್ರೆ ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಆತ್ಯಂತಿಕ ದುಃಖ ನಿವೃತ್ತಿ ಮಾಡಿಸೋದಕ್ಕೆ ಪ್ರತಿಯೊಂದು ಹೆಜ್ಜೆಗೂ ಪ್ರತಿಯೊಂದು ಕರ್ಮ ಕೂಡ ಅದರ ಸಲುವಾಗಿ ಇದೆ. ಅದಕ್ಕೆ ಋಷಿಗಳು ಈ ಒಂದು ಸಿಸ್ಟಮನ್ನು ಹಿಂಗೆ ಮಾಡಿ ಹೋಗಿರೋದು. ವಿವೇಕಾನಂದ ಅದಕ್ಕೆ ಅನ್ನೋದು, ನನಗೆ ಯಾರಾದರೂ ಸಣ್ಣ ಮಕ್ಕಳು ಗುಡಿಗೆ ಬಂದರೆ ತುಂಬ ಇಷ್ಟ ಆಗುತ್ತೆ ಅಂತ. ಅದೇ ಯಾಕಂದರೆ ಇವರು ಪ್ರಶ್ನೆ ಕೇಳೋ ಅಭ್ಯಾಸ ಇರುತ್ತೆ ಸ್ವಲ್ಪ. ಗಂಟೆ ಯಾಕೆ ಹೊಡಿಬೇಕು, ತೀರ್ಥ ಯಾಕೆ ತಗೋಬೇಕು, ಆರತಿ ಯಾಕೆ ಕೊಡಬೇಕು ಅಂತ ಪ್ರತಿಯೊಂದು ಮಾಡೋ ಒಂದು ಕ್ರಿಯೆಗೆ ಒಂದು ಕ್ವಶನ್ನು, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಾವು ದೊಡ್ಡವರು ಏನಂದರೆ ಇಲ್ಲ, ಮೆಕ್ಯಾನಿಕಲ್ ಆಗಿಬಿಟ್ಟಿರ್ತಾರೆ, ಜಸ್ಟ್ ಬ್ಲೈಂಡ್ ಫಾಲೋಯಿಂಗ್. ಅವ್ರು ಮಾಡಿದ್ದನ್ನು ನಾನು ಮಾಡಬೇಕಷ್ಟೆ, ನಮ್ಮ ತಾತ ಮಾಡಿದ್ದನ್ನು ನಾನು ಮಾಡಬೇಕು, ಪ್ರಶ್ನೆ ಕೇಳ್ಕೊಡೋದಿಲ್ಲ ಯಾಕೆ ಮಾಡಬೇಕು ಅಂದ್ಬಿಟ್ಟು. ಆ ವಿಚಾರಕ್ಕೆ ನಾವು ಅವಕಾಶ ಕೊಟ್ಟರೆ ಅಲ್ಲಿ ಉತ್ತರ ಸಿಕ್ಬಿಡುತ್ತೆ ನಮಗೆ.
ವಿಚಾರಕ್ಕೆ ಆ ಕ್ವಶನ್ನೇ ನಮ್ಮ ಮೈಂಡಲ್ಲಿ ಬರಲಿಲ್ಲ, ಜಸ್ಟ್ ಬ್ಲೈಂಡ್ ಫಾಲೋಯಿಂಗ್ ಇದ್ರೆಗೆ ಅಲ್ಲಿ ಅದರಲ್ಲಿರೋ ಸೀಕ್ರೆಟ್ ನಮಗೆ ತಿಳ್ಕೊಳೋದಕ್ಕಾಗೋದಿಲ್ಲ. ಆ ಥರ ಪ್ರತಿಯೊಂದು ಕೂಡ ಮೋಕ್ಷ ಪುರುಷಾರ್ಥ ಸಲುವಾಗಿ ಇರುತ್ತೆ. ಮತ್ತು ಇನ್ನು ಅಷ್ಟಕ ಯಾತ್ರ ಸಂವಾದ ಮುಂದುವರಿಯುತ್ತೆ. ಅಷ್ಟಕನು ಮುಂದೆ ಆಶ್ರಮ ಧರ್ಮಗಳನ್ನು ವಿಷಯವಾಗಿ ಪ್ರಶ್ನೆ ಮಾಡುತ್ತಾನೆ. ಈಗ ನಮಗೆ ಸನ್ಯಾಸಿಗಳಿಗೆ ಟಾರ್ಗೆಟ್ ಮಾಡಿದ್ದಾರೆ. ಇವನ್ನೆಲ್ಲ ಓದ್ಬಿಟ್ರೆ ನಾವು ಸನ್ಯಾಸಿಗಳು ಕೂಡ ಅಲ್ಲ ಅನ್ನೋ ಭಾವನೆ ಬಂದ್ಬಿಡುತ್ತೆ, ಅಷ್ಟು ಸ್ಟ್ರಿಕ್ಟಾಗಿರ್ತವೆ ನಿಯಮಗಳು. ಹೇ ತಾತ, ವೇದಜ್ಞರಾದವರು ಉತ್ತಮ ಲೋಕಗಳನ್ನು ಪಡೆಯಲು ನಾನಾ ವಿಧವಾದ ಕರ್ಮಗಳನ್ನು ಹೇಳುತ್ತಾ ಹೋಗುತ್ತಾರೆ. ಅನೇಕ ವಿಧವಾದ ವ್ರತಗಳನ್ನು ಹೇಳುತ್ತಾರೆ. ವ್ರತಾನಾಮುತ್ತಮಂ ವ್ರತಂ ಎಂದು ಪ್ರತಿಯೊಂದು ವ್ರತಕ್ಕೂ ಹೇಳುತ್ತಾರೆ. ಈ ಅಸಂಖ್ಯಾತ ವ್ರತಗಳಲ್ಲಿ ಮತ್ತು ಕರ್ಮಗಳಲ್ಲಿ ಯಾವುದು ಉತ್ತಮೋತ್ತಮವಾದದ್ದು ಎಂದು ನಿರ್ಧರಿಸುವುದೇ ಕಷ್ಟವಾಗಿದೆ. ಆದ್ದರಿಂದ ಯಾವ ಆಶ್ರಮದವರು ಯಾವ ಕರ್ಮವನ್ನು ಮಾಡಿದರೆ ಉತ್ತಮ ಲೋಕವು ಪ್ರಾಪ್ತವಾಗುವುದೆಂಬುದನ್ನು ಹೇಳಿ. ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಯಾವ ಕರ್ಮಗಳನ್ನು ಮಾಡುವುದರಿಂದ ಪುಣ್ಯಲೋಕಗಳನ್ನು ಪಡೆಯುತ್ತಾನೆ. ಅಂತೆಯೇ ಆಚಾರ್ಯರ ಸೇವೆಯಲ್ಲಿಯೇ ನಿರತರಾಗಿರುವ ಬ್ರಹ್ಮಚಾರಿಗಳು, ಸನ್ಮಾರ್ಗದಲ್ಲಿರುವ ವಾನಪ್ರಸ್ಥರು ಮತ್ತು ಸನ್ಯಾಸಿಗಳು ಯಾವ ಯಾವ ಕರ್ಮಗಳನ್ನು ಮಾಡಿ ಧರ್ಮವನ್ನು ಸಂಪಾದಿಸಬಲ್ಲರು, ಉತ್ತಮ ಲೋಕಗಳನ್ನು ಪಡೆಯಬಲ್ಲರು ಎಲ್ಲವನ್ನೂ ವಿಶದವಾಗಿ ಹೇಳಿ ಅಂತ ಕೇಳ್ಕೊತಾ ಇದ್ದಾರೆ ಅಷ್ಟಕರು ಈ ಯಾತಿಯನ್ನು. ಆವಾಗಿನ ಸ್ಟಾರ್ಟ್ ಮಾಡ್ತಾನೆ ಅಷ್ಟಕ. ಬ್ರಹ್ಮಚಾರಿಗೆ ಗುರು ಶುಶ್ರೂಷೆಯೇ ಉತ್ತಮವಾದ ವ್ರತ. ಕಂಪಲ್ಸರಿ ಶುಶ್ರೂಷೆ ಇರಬೇಕು. ಅದಕ್ಕೆ ಆನ್ಲೈನ್ ಕ್ಲಾಸಸ್ಸು ಇವೆಲ್ಲ ಕೂಡ ಫಲೀಭೂತವಾಗೋದಿಲ್ಲ. ಗುರುಗಳ ಸಮಕ್ಷದಲ್ಲಿದ್ದು ಶುಶ್ರೂಷಾ ಅಂತ. ಫಸ್ಟು ಭಕ್ತಿ ಅಂದರೆ ಪೂಜ್ಯೇಶು ಅನುರಾಗ ಅಂತ. ಪೂಜ್ಯರಲ್ಲಿ ಒಂದು ಪ್ರಕಾರದ ಅನುರಾಗ, ಒಳಗಡೆ ಒಂದು ಫೀಲಿಂಗ್ ಬರುತ್ತೆ, ರೆಸ್ಪೆಕ್ಟೆಡ್ ಫೀಲಿಂಗ್ ಬರುತ್ತೆ. ಒಂದು ಅವ್ರಿಗೆ ಗೌರವ ಕೊಡಬೇಕು ಅನ್ನೋದೊಂದು ಒಳಗಡೆಯಿಂದ ನಮಗೊಂದು ರೆಸ್ಪೆಕ್ಟ್ ಇರುತ್ತೆ, ಒಂದು ಫೀಲಿಂಗ್, ಪೂಜ್ಯೇಶು ಅನುರಾಗ ಇರುತ್ತೆ. ಅದನ್ನು ಭಕ್ತಿ ಅಂತಾರೆ. ಆ ಭಕ್ತಿ ಹೊರಗಡೆ ಬಾಡಿ ಲ್ಯಾಂಗ್ವೇಜಲ್ಲಿ ವ್ಯಕ್ತ ಆಗಬೇಕು. ಹೇಗೆ ಅಂದರೆ ಬದ್ಧಾಂಜಲಿ ಅಂದರೆ ನಮಸ್ಕಾರ, ನಮ್ರಕಾಯ, ಶರೀರದಲ್ಲಿ ಬಾಡಿ ಲ್ಯಾಂಗ್ವೇಜಲ್ಲಿ ವಿನಮ್ರತೆ ಕಾಣಿಸ್ತಾ ಇರಬೇಕು, ವಿನಯತೆ ಕಾಣಿಸ್ತಾ ಇರಬೇಕು. ಆ ವಿನಯತೆಯಿಂದ ಇದ್ದು ಗುರುಗಳ ಹತ್ರ ಅದನ್ನು ಗುರುಗೀತೆಯಲ್ಲಿ ಎಷ್ಟೋ ನಿಯಮಗಳಿರ್ತವೆ. ಗುರುಗಳು ಮುಂದೆ ನಡ್ಕೊಂಡು ಹೋಗ್ತಾಯಿದ್ರೆ ಗುರುಗಳಿಗೆ ಸಮಾನವಾಗಿ ನಡಿಬಾರ್ದು, ಮುಂದೆ ನಡಿಬಾರ್ದು, ಗುರುಗಳು ಹಿಂದೆ ನಡ್ಕೊಂಡು ಹೋಗಬೇಕು. ಅಂದರೆ ಇವೆಲ್ಲ ಕೂಡ ಗುರುಗಳ ಹತ್ರ ನಾನು ನಿನ್ನ ಸರೆಂಡರ್ ಆಗಿದ್ದೀನಿ, ನಾನು ನಿನ್ನ ಫಾಲೋ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಅವೆಲ್ಲ ವಿನಯತೆಯನ್ನು ತೋರಿಸ್ತಾ ಇರ್ತವೆ. ಇಲ್ಲಾಂದರೆ ಆತನಿಗೆ ಗೊತ್ತಿಲ್ಲ, ಇನ್ನೂ ಗುರುಗಳ ಹತ್ರ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋ ವಿಷಯ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ಬಿಟ್ಟು. ಆ ಶುಶ್ರೂಷೆಯಲ್ಲಿ ಸೇವೆ ಅದೆಲ್ಲ ಇರುತ್ತೆ. ಸೇವೆ ಅಂದರೆ ಗುರುಗಳಿಗೆ ಭಿಕ್ಷಾಟನೆ ಹೋದಾಗ ಫಸ್ಟು ಗುರುಗಳಿಗೆ ಆ ಭಿಕ್ಷೆ ಕೊಡಬೇಕಾಗುತ್ತೆ. ವಯಸ್ಸಾಗಿದ್ದರೆ ಗುರುಗಳಿಗೆ ಕಾಲು ಹೊತ್ತೋದು ಅಂಥದ್ದೇ ಮುಂಚೆ ಸೇವೆ ಐತಿ. ಈಗೆಲ್ಲ ಆಶ್ರಮಗಳು ಬಂದುಬಿಟ್ಟಿದ್ದಾವೆ. ಆಶ್ರಮದಿಂದ ಒಬ್ಬೊಬ್ಬರು ಒಂದೊಂದು ಸೇವೆ, ವೆರೈಟಿ ಸೇವೆಗಳಿರುತ್ತೆ. ಆ ಥರ ಶುಶ್ರೂಷೆನೇ. ಯಾಕಂದರೆ ಜೀವನ್ಮುಕ್ತ ಪುರುಷನಿಗೆ ಡಿಪೆಂಡೆನ್ಸ್ ಇರೋದಿಲ್ಲ. ಇನ್ನೊಬ್ಬ ವ್ಯಕ್ತಿಯಿಂದ ಏನು ಯಾರ ಮೇಲೇನೂ ಆಧಾರವಾದಂಥ ಜೀವನ ಇರೋದಿಲ್ಲ. ಅಂಥ ವ್ಯಕ್ತಿಯನ್ನು ನಾವು ಏನು ದುಡ್ಡು ಕೊಟ್ಟು, ನಾನು ನಿನ್ನ ದುಡ್ಡು ಕೊಡ್ತೀನಿ, ನನಗೆ ಬ್ರಹ್ಮವಿದ್ಯೆ ಕೊಡು ಅಂದ್ರೆ ಹೋಗಲೇ, ನೀನು ದುಡ್ಡು ಬೇಕಾಗಿಲ್ಲ, ನನಗೆ ಪ್ರಪಂಚ, ನನಗೆ ಈ ಶರೀರನೇ ಬೇಕಿಲ್ಲ, ನನ್ನ ಮನಸ್ಸು ಬುದ್ಧಿಗಳೇ ಅವಶ್ಯಕತೆ ಇಲ್ಲ, ಇನ್ನು ನಿನ್ನ ದುಡ್ಡು ನನಗೆ ಯಾಕೆ ಅಂತ ಬೇರೆ ಯಾವ ಮಾರ್ಗದಿಂದ ಕೂಡ ನಾವು ಅವನನ್ನು ಒಲಿಸೋದಕ್ಕಾಗೋದಿಲ್ಲ. ಇದೊಂದೇ ಶುಶ್ರೂಷಣೆ, ವಿನಯಪೂರ್ವಕವಾಗಿ ರಿಕ್ವೆಸ್ಟು. ಅದಕ್ಕೆ ಶಾಸ್ತ್ರ ಕೂಡ ಅಷ್ಟೇ ಶಿಷ್ಯನಿಗೆ ಆರ್ಡರ್ ಮಾಡುತ್ತೆ, ಹೇ ಶಿಷ್ಯ, ನೀನು ಹಿಂಗೆಲ್ಲ ಸಾಧನ ಚತುಷ್ಟಯ ಸಂಪತ್ತಿಗಳಿರಬೇಕು, ನೀನು ಗುರುಗಳ ಹತ್ರ ಹೋಗ್ಬಿಟ್ಟು ಡಿಪೆಂಡೆನ್ಸಿ ತೋರಿಸ್ಬೇಕು, ಅನನ್ಯ ಶರಣಂ ಅಹಂ ನ ಜಾನೆ, ನನಗೆ ನೀನು ಬಿಟ್ಟರೆ ಬೇರೆ ದಿಕ್ಕಿಲ್ಲಪ್ಪ ಅಂದ್ಬಿಟ್ಟು ಹಿಂಗೆಲ್ಲ ಮಾಡಬೇಕು ಅಂತ ರೂಲ್ಸ್ ಹೇಳುತ್ತೆ, ವಿಧಿ ಹೇಳುತ್ತೆ, ಆರ್ಡ್ರ್ ಕೊಟ್ಟಂಗೆ. ಗುರುಗಳ ವಿಷಯ ಬಂದಾಗ ಗುರುಗಳೇ ಕೃಪೆಯಿಂದ ನೀವು ಇಂಥ ಒಳ್ಳೆಯ ಯಾರಾದರೂ ವಿದ್ಯಾರ್ಥಿ ಬಂದರೆ ಸ್ವಲ್ಪ ಬೋಧನೆ ಮಾಡಿಬಿಡಿ ಅಂತ ರಿಕ್ವೆಸ್ಟ್ ಮಾಡಿಕೊಡುತ್ತೆ ಗುರುಗಳು. ಯಾಕಂದರೆ ಗುರುಗಳಿಗೆ ಜುಟ್ಟು ಯಾರ ಕೈಲಿ ಇರೋದಿಲ್ಲ. ಜೀವನ್ಮುಕ್ತ ಸ್ಥಿತಿಯಲ್ಲಿರೋರು, ಅವ್ರಿಗೆ ಯಾರು ಕಂಟ್ರೋಲಲ್ಲೂ ಇರೋದಿಲ್ಲ ಅವರು. ಮತ್ತು ಅಂಥವ್ರನ್ನ ನಾವು ಒಲಿಸ್ಬೇಕಂದ್ರೆ ನಮ್ಮ ಹತ್ರ ಇರೋದು ಕೇವಲ ಈ ಸೇವೆನೇ. ಉತ್ತಮವಾಗಿ ವಿದ್ಯೆ ಹೊಂದೋದಂದರೆ ಸೇವೆಯಿಂದಾನೇ, ಶುಶ್ರೂಷೆಯಿಂದಾನೇ ವಿದ್ಯೆ ಹೊಂದೋದು ತುಂಬ ಶ್ರೇಷ್ಠವಾಗಿರುತ್ತೆ. ಅದಕ್ಕೆ ಅದು ಉತ್ತಮವಾದ ವ್ರತ. ಬ್ರಹ್ಮಚಾರಿಯಾದವನಿಗೆ ಅದಕ್ಕಿಂತಲೂ ಉತ್ಕೃಷ್ಟವಾದ ಬೇರೆಯ ವ್ರತವೇ ಇರುವುದಿಲ್ಲ. ಬ್ರಹ್ಮಚರ್ಯದಲ್ಲಿರುವಾಗ ಅವನು ಕೆಲವು ನಿಯಮಗಳನ್ನು ಪರಿಪಾಲಿಸಬೇಕು.
ಶಿಷ್ಯನು ಯಾವಾಗಲೂ ಗುರುಗಳ ಮನೆಯಲ್ಲಿ ಇದ್ದುಕೊಂಡು ಭಿಕ್ಷಾನ್ನದಿಂದ ಜೀವಿಸಬೇಕು. ಗುರುಗಳ ಹತ್ರ ಇರಬೇಕು. ಹೆಂಗೆ ಕೋಳಿ ತನ್ನ ಮರಿಗಳನ್ನು ಹತ್ರ ಇಟ್ಕೊಂಡು ಹೆಂಗೆ ಸಂರಕ್ಷಣೆ ಮಾಡ್ತಾ ಇರುತ್ತೋ, ಗುರುಗಳು ಎಲ್ಲೆಲ್ಲಿ ಹೋಗ್ತಾ ಇರ್ತಾರೋ ಗುರುಗಳ ಸನ್ನಿಧಿಯಲ್ಲಿರಬೇಕು. ಎಷ್ಟೋ ಕಲಿಯೋದಿರುತ್ತೆ, ಎಲ್ಲ ಕಂಫರ್ಟ್ ಝೋನ್ಗೆ ಅಭ್ಯಾಸ ಆಗಿಬಿಟ್ಟು ಯಾವುದಾದ್ರೂ ಒಂದೊಂದು ಸತಿ ಕಾಡಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಏನು ವ್ಯವಸ್ಥೆ ಇರೋದಿಲ್ಲ, ಪರಿಕ್ರಮ ಎಲ್ಲ ಮಾಡಬೇಕಾಗುತ್ತೆ. ಅಂಥ ಸಮಯದಲ್ಲಿ ಕೂಡ ಗುರುಗಳಿಂದ ಹೋಗ್ತಾ ಇರಬೇಕು. ಕೇವಲ ಪುಸ್ತಕದಲ್ಲಿ ಕಲಿಯೋದಲ್ಲ, ಪ್ರಾಕ್ಟಿಕಲ್ಲಾಗಿ ಎಷ್ಟೋ ಕಲಿಯೋದಿರುತ್ತೆ ಅಲ್ಲಿ. ಆದ್ದರಿಂದ ಯಾವಾಗಲೂ 3 ಪ್ರಕಾರದ ಗುರುಗಳಿರ್ತಾರೆ. ಗುರುಗಳಲ್ಲಿ 3 ಪ್ರಕಾರದ ವೃತ್ತಿಗಳಿರ್ತವೆ. ಒಂದು ಕೋಳಿ ಥರ, ಒಂದು ಮೀನು ಥರ, ಒಂದು ಆಮೆ ಥರ ಅಂದ್ಬಿಟ್ಟು. ಒಂದು ಕೋಳಿ ಏನು ಮಾಡುತ್ತಂದರೆ ಮೊಟ್ಟೆಗಳನ್ನು ಇಟ್ಟ ಮೇಲೆ ಮೊಟ್ಟೆಗಳ ಮೇಲೆ ಕೂತ್ಕೊಂಡು ಡೈಲಿ ಆ ಮೊಟ್ಟೆನ ಒಂದು ಸತಿ ತಿರುಗಿಸ್ತಾ ಇರುತ್ತೆ. ಅದು ಯಾವ ಹುಂಜನ್ನು ನೆನೆಸ್ಕೊಂಡು ಆ ಮೊಟ್ಟೆನ ತಿರುಗಿಸುತ್ತೋ ಆ ಹುಂಜಿನ ಆಕೃತಿ ಆ ಮೊಟ್ಟೆ ಒಳಗಡೆ ಇರೋ ಮರಿಗೆ ಬಂದುಬಿಡ್ತಾ ಇರುತ್ತೆ. ಹಂಗೆ ಗುರುಗಳು ತನ್ನ ಶಿಷ್ಯರನ್ನು ಹತ್ತಿರನೇ ಇಟ್ಕೊಂಡು ಡೈಲಿ ಕ್ರಾಸ್ ಚೆಕ್ ಮಾಡ್ಕೊತಾ ಇರ್ತಾರೆ. ಏನು ಇವನಲ್ಲಿ ಇನ್ನೂ ತಮೋ ಗುಣಗಳು ಹೋಗಿದ್ದಾವೆ ಇಲ್ಲ, ರಜೋ ಗುಣಗಳು ಹೋಗಿದ್ದಾವೆ ಇಲ್ಲ, ಅವನ ಸಮಸ್ಯೆ ಏನು, ಅವನ ಸಮಸ್ಯೆಗೆ ಪರಿಷ್ಕಾರ ಏನು, ಅವೆಲ್ಲ ನಡೀತಾ ಇರ್ತವೆ. ಆ ಮಿಸ್ಟೇಕ್ಸ್ ಎಲ್ಲ ತೋರಿಸ್ತಾ ಇರಬೇಕು. ಒಂದೊಂದು ಸತಿ ತುಂಬ ರಿಸ್ಕಿ ಜಾಬು, ಅವೆಲ್ಲ ಹತ್ರ ಇಟ್ಕೊಂಡು ಇವೆಲ್ಲ ನಡೀತಾ ಇರ್ತವೆ. ಮತ್ತು ಇನ್ನೊಂದು ಕೆಲವರು ಉತ್ತಮವಾದ ಶಿಷ್ಯರು ಇರ್ತಾರೆ, ಬೇರೆ ವೆರೈಟಿ ಇರ್ತಾರೆ. ಎಲ್ಲರಿಗೂ ಹಂಗೆ ಹತ್ರ ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸೂಪರ್ವೈಸ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಮೀನು ಮೊಟ್ಟೆ ಇಟ್ಬಿಡುತ್ತೆ. ಮೊಟ್ಟೆ ಇಟ್ಬಿಟ್ಟು ಡೈಲಿ ಮೊಟ್ಟೆ ಹತ್ರ ಇರೋದಿಲ್ಲ, ಬಟ್ ಡೈಲಿ ಒಂದು ದಿನಕ್ಕೆ ಒಂದು ಸತಿ ದೂರದಿಂದ ನೋಡ್ತಾ ಇರುತ್ತೆ. ಅಷ್ಟೇ, ದೂರದಿಂದ ನೋಡೋದ್ರಿಂದನೇ ಆ ಮೀನಿನ ಮೊಟ್ಟೆ ಒಳಗಡೆ ಇರೋ ಆ ಮೀನಿನ ಆಕೃತಿಯನ್ನು ಹೊಂದಿಬಿಡ್ತವೆ, ಎಲ್ಲ ತಾಯಿಯ ಆಕೃತಿಯನ್ನು ಹೊಂದಿಬಿಡ್ತವೆ. ಆ ಥರ ಗುರುಗಳು ಜಾಸ್ತಿ ಇಲ್ಲ, ಸ್ವಲ್ಪ ದೂರದಿಂದನೇ ಎಲ್ಲ ಒಬ್ಬೊಬ್ಬ ಅವನಿಗೆ ಎಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ದೂರದಿಂದ ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಏನು ನಡೀತಾ ಇದೆ ಇವನ ಸಾಧನೆಯಲ್ಲಿ ಅಂದ್ಬಿಟ್ಟು. ಇನ್ನೊಂದು ವೆರೈಟಿ ಏನಂದರೆ ಆಮೆ ಥರ ಗುರು. ಒಂದು ಸತಿ ತುಂಬ ಉತ್ತಮ ಅಧಿಕಾರಿಗಳಿಗೆ ಇಂಥ ಬೋಧನೆ ಇರುತ್ತೆ. ಅಂಥವರಿಗೆ ಉಪದೇಶ ಕೊಟ್ಬಿಟ್ಟಿರ್ತಾನೆ. ಅವ್ರದ್ದೆಲ್ಲ ರೆಡಿಯಾಗಿರುತ್ತೆ, ಪೂರ್ವಜನ್ಮದಲ್ಲಿ ಎಲ್ಲ ಸಾಧನೆಗಳಾಗ್ಬಿಟ್ಟಿರ್ತವೆ. ಕೇವಲ ಜಸ್ಟ್ ಸ್ವಲ್ಪ ಒಂದು ಹೆಲ್ಪ್ ಬೇಕಾಗಿರುತ್ತೆ. ಅಂಥವನಿಗೆ ಉಪದೇಶ ಕೊಟ್ಟು ಮರೆತು ಬಿಟ್ಟಿರ್ತಾರೆ. ಆಮೆ ಕೂಡ ಅಷ್ಟೇ, ಮೊಟ್ಟೆ ಆಸ್ಟ್ರೇಲಿಯಾದಲ್ಲಿ ಇಟ್ಬಿಟ್ಟು ಈ ಕಡೆ ಬಂದುಬಿಟ್ಟಿರುತ್ತೆ. ಅದ್ರ ಸ್ಪೀಡ್ ಕಡಿಮೆ ಇದ್ದರೂ ಕೂಡ ಸಾವಿರಾರು ಕಿಲೋಮೀಟ್ರು ಜರ್ನಿ ಮಾಡಿಬಿಡುತ್ತೆ ಅದು. ಆಫ್ರಿಕಾದಲ್ಲಿ ಮೊಟ್ಟೆ ಇಟ್ಬಿಟ್ಟು ಇಂಡಿಯಾಗೆ ಬಂದುಬಿಟ್ಟಿರುತ್ತೆ ಅದು. ಮತ್ತು ಇಲ್ಲಿ ಬಂದ ಮೇಲೆ ಒಂದೊಂದು ಸತಿ 5 ವರ್ಷ ಆದ ಮೇಲೆ ಕೂಡ ಒಂದು ಸತಿ ಮೊಟ್ಟೆ ಭೂಮಿ ಒಳಗಡೆ ಇಟ್ಟಿರುತ್ತೆ. 5 ವರ್ಷ ಆದಮೇಲೆ ಒಂದು ಸತಿ ನೆನಪು ಮಾಡಿಕೊಂಡು, ಓಹೋ ಅಂಥ ಜಾಗದಲ್ಲಿ ನಾನು ಮೊಟ್ಟೆ ಇಟ್ಟಿದ್ನಲ್ಲ ಅಂತ ಕೇವಲ ನೆನಪು ಮಾಡೋದ್ರಿಂದನೇ ಆ ಮೊಟ್ಟೆ ಒಳಗಡೆಯಿಂದ ಆಮೆ ಮರಿ ಹೊರಗಡೆ ಬಂದುಬಿಡುತ್ತೆ. ಆ ಥರ ಗುರುಗಳು ಉತ್ತಮಾಧಿಕಾರಿಗೆ ಒಂದು ಸತಿ ಉಪದೇಶ ಮಾಡಿ ಬಿಟ್ಬಿಟ್ಟಿರ್ತಾರೆ. ಮತ್ತು ಯಾವತ್ತೋ ಒಂದು ಸತಿ ಅಂಥ ಶಿಷ್ಯನ ಬಗ್ಗೆ ಕೇವಲ ನೆನೆಸ್ಕೊಂಡ್ರೆ ಸಾಕು, ಅವನ ಕಲ್ಯಾಣ ಆಗಿಬಿಡುತ್ತೆ. ಗುರುಕೃಪೆಗೆ ಅವನ ಪಾತ್ರನಾಗ್ಬಿಟ್ರೆ. ಈ 3 ಪ್ರಕಾರದ ವೃತ್ತಿಗಳು ಗುರುವಲ್ಲಿರ್ತವೆ. ಅದಕ್ಕೆ ಗುರುಗಳ ಹತ್ರ ಇದ್ದು ಕಳಿಯೋದು ತುಂಬ ಇರುತ್ತೆ. ಅದು ಏನು ಎಲ್ಲ ತುಂಬಾ ಅನಾಯಾಸವಾದ ಜೀವನರಲ್ಲ. ಗುರುಗಳ ಹತ್ರ ಇರೋದಂದರೆ ಅಷ್ಟು ಅಲ್ಲ, ತುಂಬ ಕಠಿಣವಾಗಿರುತ್ತೆ. ನಮಗೆಲ್ಲ ಬೈಗಳು 4 ವರ್ಷ ನಮಗೆ ಅರ್ಥನೇ ಆಗ್ತಿರಲಿಲ್ಲ. ಹೆಂಗಪ್ಪ ನಮ್ಮ ಗುರುಗಳನ್ನು ಸಂತುಷ್ಟಿಪಡಿಸೋದು, ಹೆಂಗೆ ಮಾಡಿದ್ರೂ ಕೂಡ ಯಾವುದೋ ಒಂದು ತಪ್ಪು ಸಿಕ್ಕಾಕೊತಾ ಇರ್ತವೆ, ಬೈಗಳು ಬೀಳ್ತಾನೆ ಇರ್ತವೆ ಅಂದ್ಬಿಟ್ಟು. ಆವಾಗ ಅರ್ಥ ಆಗಲಿಲ್ಲ, ಇವಾಗ ಅರ್ಥ ಆಗ್ತವೆ. ಯಾಕಂದರೆ ಆ ಸ್ಥಾನಕ್ಕೆ ಹೋದಾಗ ಗೊತ್ತಾಗುತ್ತೆ ಏನು ಅಂದ್ಬಿಟ್ಟು. ಆದ್ದರಿಂದ ಹತ್ತಿರದಲ್ಲೇ ಇರಬೇಕು. ಶಿಷ್ಯನ ಯಾವಾಗಲೂ ಗುರುಗಳ ಮನೆಯಲ್ಲೇ ಇದ್ದುಕೊಂಡು ಭಿಕ್ಷಾನ್ನದಿಂದ ಜೀವಿಸಬೇಕು. ಭಿಕ್ಷಾನ್ನದಲ್ಲಿ ತುಂಬ ಶುದ್ಧತೆ ಇರುತ್ತೆ. ಮಿಕ್ಕಿದ್ದರಲ್ಲಿ ಸ್ವಲ್ಪ ದೋಷಗಳಿರ್ತವೆ. ಭಿಕ್ಷೆಯಿಂದ ಬರುವಂಥ ಅನ್ನ ತಗೊಂಡ್ರೆ ನಮ್ಮ ಸಾಧನೆ ಕರೆಕ್ಟಾಗಿ ಆಗುತ್ತೆ. ಆದ್ದರಿಂದ ಗುರುಗಳು ಕರೆಯದೆಯೇ ಪಾಠಕ್ಕೆ ಹೋಗಬಾರದು, ಅಂದರೆ ಆಜ್ಞೆ, ಪರ್ಮಿಷನ್ ಇರಬೇಕು. ಗುರುಗಳು ಸೌಮನಸ್ಯದಿಂದ ಕರೆದ ವೇಳೆಯಲ್ಲಿ ಪಾಠಕ್ಕೆ ಹೋಗಬೇಕು. ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ, ಗುರುಗಳು ಎಲ್ಲ ಪ್ರಸನ್ನ ಚಿತ್ತರಾಗಿದ್ದಾಗ, ರಿಲ್ಯಾಕ್ಸ್ ಮೂಡಲ್ಲಿದ್ದಾಗ ಗುರುಗಳ ಹತ್ರ ಹೋಗಿ ಅವ್ರು ಏನು ಕೇಳಬೇಕಾದ ಆತ್ಮದ ಬಗ್ಗೆ ವಿಷಯ ಏನಿರುತ್ತೋ ಅದನ್ನು ಕೇಳ್ಕೋಬೇಕಾಗಿರುತ್ತೆ. ಇವೆಲ್ಲ ಶಿಷ್ಯನಿಗೆ ಇರಬೇಕಾದ ಲಕ್ಷಣಗಳಿವು. ಶಾಸ್ತ್ರ ಓದರೆ ಗೊತ್ತಾಗುತ್ತೆ, ಈ ಥರ ಇರಬೇಕು. ನಮಗೂ ಗೊತ್ತಿರಲಿಲ್ಲ, ಹೆಂಗೋ ಗಮಂಡತೆಯಿಂದ ಎಲ್ಲ ಸ್ಟಾರ್ಟಿಂಗಲ್ಲಿ ಹೆಂಗಂದರೆ ಹಂಗೆಲ್ಲ ಹೋಗ್ಬಿಟ್ಟಿದ್ವಿ. ಆ ಥರ ಎಲ್ಲ ಹೋಗಲೇಬಾರ್ದು. ವಿನಯತೆ ಇರಲಿಲ್ಲ ಶರೀರದಲ್ಲಿ. ಸಣ್ಣ ವಯಸ್ಸಿನಿಂದ ಎಲ್ಲೂ ತಲೆ ಬಗ್ಸೇ ಇಲ್ಲ, ಯಾರು ಕಾಲು ಮುಗಿಯೋದು ಅಭ್ಯಾಸನೇ ಇಲ್ಲ. ಎಲ್ಲಿಂದ ಬರುತ್ತೆ ಆ ವಿನಯತೆ? ಆ ಎಂಟ್ರೆನ್ಸಲ್ಲೇ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಆ ಫಸ್ಟ್ ಇಂಪ್ರೆಷನಲ್ಲಿ ಅವ್ರು ರಿಜೆಕ್ಟ್ ಮಾಡಿ ಬಿಸಾಕ್ಬಿಡ್ತಾರೆ, ಇವನಿಗೇನು ಗೊತ್ತೇ ಇಲ್ಲ ಶಿಷ್ಯತ್ವದ ಬಗ್ಗೆ ಅಂದ್ಬಿಟ್ಟು ಅಂತ.
ಆದರೆ ಗುರುಗಳಿಗೆ ಮಾಡಬೇಕಾದ ಶುಶ್ರೂಷೆಯನ್ನು ಹೇಳಿಸಿಕೊಳ್ಳದೆಯೇ ಮಾಡಬೇಕು. ಇದು ನೋಡಿ, ಈ ಕನೆಕ್ಷನ್ನು ತುಂಬ ನಮ್ಮ ಗುರುಗಳು ಹೇಳಿದ್ರು, ನೋಡಪ್ಪ, ನಾನು ನಮ್ಮ ಗುರುಗಳಿಗೆ ಇಂಥ ಉತ್ಕೃಷ್ಟವಾದ ಸೇವೆ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಬಟ್ ಉಪನಿಷತ್ತಲ್ಲಿ ಹಿಂಗೆ ಹೇಳ್ತಾ ಇದೆ, ಗುರುಗಳು ಈ ಮನಸ್ಸಲ್ಲಿ ಬಾಯಿ ಬಿಟ್ಟು ಹೇಳಿದಿರೇ ಗುರುಗಳಿಗೆ ಏನು ಬೇಕು ಅನ್ನೋದು ಶಿಷ್ಯನಿಗೆ ಅರ್ಥ ಆಗಿಬಿಡ್ಬೇಕಂತ. ಅಷ್ಟು ಶ್ರದ್ಧೆ, ಅಷ್ಟು ಕನೆಕ್ಷನ್, ಅಷ್ಟು ಟ್ಯೂನಿಂಗ್ ಇರಬೇಕು ಅಂತ. ಅದು ನಮ್ಮ ಗುರುಗಳು ತಾತ ಗುರುಗಳು ಅವರ ವಿದ್ಯಾಗುರುಗಳಿಗೆ ಉತ್ತರ ಕಾಶಿಯಲ್ಲಿ ಅವರು ಆ ಥರ ಸೇವೆ ಮಾಡ್ತಿದ್ರಂತೆ. ಅರ್ಧ ರಾತ್ರಿ ಆಗಲಿ ನನಗೆ ಸ್ವಲ್ಪ ಗಂಗಾ ಜಲ ಕುಡಿಬೇಕು ಅನ್ನಿಸ್ತಾ ಇದೆಪ್ಪ ಅಂತ ಸ್ವಲ್ಪ ಅಂದ್ಕೊಂಡ್ರೆ ಸಾಕಂತ ಎದ್ದು ಹೋಗ್ಬಿಡ್ತಾ ಇದ್ದಂತೆ. ಅರ್ಧ ರಾತ್ರಿ ಆಗೋಗ್ಬಿಟ್ಟು ಗಂಗಾ ಜಲ ನೀರು ತಗೊಂಬರ್ತಿದ್ದಂತೆ. ಮತ್ತು ಕಟ್ಟಿಗೆ ಸ್ವಲ್ಪ ಹೊಗೆ ಬರ್ತಾಯಿದೆ, ಸ್ವಲ್ಪ ಒಣಗಿರೋ ಕಟ್ಟಿಗೆ ಇದ್ದಿದ್ರೆ ಚೆನ್ನಾಗಿತ್ತು ಅಂದರೆ ಸಾಕು, ರಾತ್ರಿ ಆಗಲಿ ಟಕ್ ಅಂತ ಹೊರಗಡೆ ಹೋಗೋದು, ಆ ಕಟ್ಟಿಗೆ ತಗೊಂಡು ಬಂದುಬಿಡ್ತಾ ಇದ್ದಂತೆ. ಎಷ್ಟೋ ಸತಿ ಅವ್ರ ಗುರುಗಳು ಬಾಯಿ ಬಿಟ್ಟು ಹೇಳೇ ಇಲ್ವಂತೆ, ಮನಸ್ಸಲ್ಲೇ ಹೋಗಿ ಆ ಕೆಲಸ ಮಾಡ್ಕೊಂಡು ಬಂದುಬಿಡ್ತಾ ಇದ್ದಂತೆ. ಅದು ನಾನು ನಿನಗೆ ಹೇಳೇ ಇಲ್ವಲ್ಲ, ಹೆಂಗೆ ಗೊತ್ತಾಯ್ತು ಅಂದರೆ, ನನಗೆ ನೀವು ಹೇಳ್ದಂಗೆ ಆಯಿತು ಅಂತ ಗುರುಗಳೇ ಅಂತ. ಆ ಟ್ಯೂನಿಂಗು ತುಂಬ ರೇರ್ ಅದು. ಇಲ್ಲೂ ಕೂಡ ನನ್ನ ಮಹಾಭಾರತದಲ್ಲಿ, ಆದರೆ ಗುರುಗಳಿಗೆ ಮಾಡಬೇಕಾದ ಶುಶ್ರೂಷೆಯನ್ನು ಹೇಳಿಸಿಕೊಳ್ಳದೆಯೇ ಮಾಡಬೇಕು. ಹೇಳ್ದಲ್ಲ, ಸೇವೆಯಲ್ಲಿ 3 ಪ್ರಕಾರ ಕ್ಯಾಟಗರಿ ಇರುತ್ತೆ. ಗುರುಗಳು ಸೇವೆ ಹೇಳಿದಿರೇ ಮುಂಚೆ ಶಿಷ್ಯನು ಸೇವೆ ಮಾಡ್ತಾ ಇರಬೇಕು, ಅರ್ಥ ಮಾಡಿಕೊಂಡು ಆ ಸೆನ್ಸಿಟಿವಿಟಿ, ಆ ಸೂಕ್ಷ್ಮತೆ ಇರಬೇಕು. ಅವನು ಉತ್ತಮವಾಗಿ ಇವನಿಗೆ ಗೊತ್ತಿದೆ, ಮಾರ್ಗ ಗೊತ್ತಿದೆ, ವಿದ್ಯೆಯನ್ನು ಹೊಂದುವ ಮಾರ್ಗ ಗೊತ್ತಿದೆ ಇವನಿಗೆ ಅಂದ್ಬಿಟ್ಟು. ಮತ್ತು ಮಧ್ಯಮ ಅಂದರೆ ಹೇಳಿದ ಮೇಲೆ ಮಾಡಬೇಕು, ವರಸ್ಟ್ ಅಂದರೆ ಹೇಳಿದ ಮೇಲೂ ಮಾಡೋದಿಲ್ಲ, ಡಿಲೇ ಮಾಡೋದು, ಮರ್ತೋಗೋದು ಅಂದರೆ ಅವನು ವರಸ್ಟ್ ಕ್ಯಾಟಗರಿಲಿದ್ದಾನೆ ಅಂದ್ಬಿಟ್ಟು. ಸೇವೆ ಹೇಳಿದಿರೇ ಮಾಡಬೇಕು ಬ್ರಹ್ಮಚಾರಿ ಶುಶ್ರೂಷೆ ಅಂತ ಇಲ್ಲಿ ಶಾಸ್ತ್ರ ಹೇಳುತ್ತೆ. ಗುರುಗಳು ಹೇಳುವುದಕ್ಕಿಂತಲೂ ಮೊದಲೇ ಹೇಳಬೇಕು. ನಿದ್ದೆ, ಗುರುಗಳು 4 ಗಂಟೆಗೆ ಎದ್ದೇಳಿದ್ರೆ ಶಿಷ್ಯ 3:30ಗೆ ಎದ್ದೇಳಬೇಕು. ರಾತ್ರಿಯ ವೇಳೆಯಲ್ಲಿ ಗುರುಗಳು ಮಲಗಿದ ನಂತರ ಶಿಷ್ಯನು ಮಲಗಲು ಹೋಗಬೇಕು. ಆವಾಗ ಹಂಗಿತ್ತು ನಿಯಮಗಳು. ಮೃದು ಸ್ವಭಾವದವನಾಗಿರಬೇಕು. ಮಾತು ತುಂಬ ಕರ್ಕಶವಾದ ಮಾತು ಬರಲೇಬಾರ್ದು. ಗುರುಗಳ ಹತ್ರ ಇದ್ದಾಗ ಹೈ ಪಿಚ್ಚಲ್ಲಿ ಮಾತೇ ಆಡಬಾರ್ದು. ಲೋ ಪಿಚ್ಚಲ್ಲಿ ಗುಸು ಅಂತ ಏನಾದರೂ ಮಾತಾಡ್ಕೋಬೇಕಂದ್ರೆ ಗುಸು ಅಂತ ಮಾತಾಡ್ಕೊತಾ ಇರಬೇಕು. ಕೈಲಾಸಾಶ್ರಮದಲ್ಲಿ 80 ಜನ ಇದ್ವಿ. ಆ ಊಟ ಮಾಡೋಕ್ಕೆ ಮಧ್ಯಾಹ್ನದ ಹೋಗ್ತಿದ್ವಿ. ಇಲ್ಲ 5-6 ಜನ ಇದ್ರೇ ಕಿರ್ಚಾಡ್ತಾ ಇರ್ತಾರೆ ಊಟದ ಸಮಯದಲ್ಲಾಗಲಿ ಏನೇ ಆಗಲಿ. ಅಲ್ಲಿ ಫುಲ್ಲು ನಿಯಮ ಇತ್ತು, ಸೌಂಡ್ ಬರಬಾರ್ದು, ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು. ಸೈಲೆಂಟ್, ಅಷ್ಟು ಜನ ಹೋದ್ರೂ ಕೂಡ ಟಕ್ಕಂತ ಸೈಲೆಂಟಾಗಿ ಕೂತ್ಕೋಬೇಕು. ಈ ಮ್ಯಾಕ್ಸಿಮಮ್ ಆ್ಯಕ್ಷನಲ್ಲೇ ಮುಗಿಸ್ಕೋಬೇಕಂತಾರೆ. ನೀರು ಅಂದ್ರೆಗ ಹಿಂಗೆ ಅನ್ಬೇಕು, ನೀರು ತಗೊಂಬ ಅಂತ ಗಟ್ಟಿ ಕಿಚ್ಚಬಾರ್ದು. ಆ್ಯಕ್ಷನ್ಸಲ್ಲೇ ಮುಗಿದೋಗಿದ್ರೆ ಆ್ಯಕ್ಷನ್ಸಲ್ಲೇ ಹಿಂಗೆ ನೀರು ಇಲ್ಲ ಮಿರ್ಚಿ ಅಂತ ಸಣ್ಣಗೆ ಲೋ ವಾಯ್ಸ್ನಲ್ಲಿ ಆ ಥರ ಎಲ್ಲ ಮಾಡಬೇಕು. ಗುರುಗಳ ಮುಂದೆ ಹೈ ಪಿಚ್ಚಲ್ಲಿ ಮಾತೇ ಆಡಬಾರ್ದು ಅಂತ ನಿಯಮ ಇರುತ್ತೆ. ಮತ್ತು ಗುರುಗಳ ಹತ್ರ ಹೋಗಿ ಮಾತಾಡಿದಾಗ ಹಿಂಗೆ ಕೈ ಅಡ್ಡ ಇಟ್ಕೋಬೇಕು. ಯಾಕಂದರೆ ಬಾಯಿಂದ ಅದು ಎಂಜಲು ಒಂದೊಂದು ಸತಿ ಎಗರ್ತಾ ಇರುತ್ತೆ, ಮತ್ತು ಒಂದು ಸತಿ ದುರ್ವಾಸನೆ ಕೂಡ ಹೋಗ್ತಾ ಇರುತ್ತೆ. ಅವೆಲ್ಲ ಚೆಕ್ ಮಾಡ್ಕೋಬೇಕು. ಹತ್ರ ಇದರಿಂದ ಮಾತಾಡೋವಾಗ ಕೈ ಅಡ್ಡ ಇಟ್ಕೊಂಡು ಹಿಂಗೆ ಮಾತಾಡ್ಕೊತಾರೆ ಈ ಥರ. ಈ ಕಡೆ ಅಂತೂ ಗೊತ್ತೇ ಇಲ್ಲ, ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ ಈ ಏರಿಯಾದಲ್ಲಿ. ಗುರುಗಳಂದರೆ ಏನು ಅಂತ ಆ ಪ್ರೋಟೋಕಾಲ್ಸ್ ಫಾಲೋನೇ ಮಾಡೋದಿಲ್ಲ. ಮತ್ತು ಮೃದು ಸ್ವಭಾವದವನಾಗಿರಬೇಕು. ಶಿಷ್ಯನು ಮಾತ್ರ ತುಂಬ ವಿನಯತೆಯಿಂದ ಮೃದು ಸ್ವಭಾವ ಅಂದರೆ ಫ್ಲೆಕ್ಸಿಬಲ್ ಆಗಿರಬೇಕು. ಸ್ವಭಾವ ಹೆಂಗಂದರೆ ಹಂಗೆ ಮೌಲ್ಡ್ ಮಾಡ್ಕೊಳ್ಳೋ ಥರ ಇರಬೇಕು. ತುಂಬ ಕಠಿಣವಾದ ಪ್ರಕೃತಿ ಇರಕೂಡದು. ತುಂಬ ಟಫ್ ಗಾಯ ಥರ ಇರಬಾರ್ದು, ಸ್ಮೂತ್ ಗಾಯ ಥರ ಇರಬೇಕು. ತುಂಬ ರಫ್ ಆ್ಯಂಡ್ ಟಫ್ ಆಗಿದ್ರೆಗನ ಅದು ಶಿಷ್ಯನ ಲಕ್ಷಣ ಅಲ್ಲ ಅಂತ. ಯಾರ ಮೇಲೆಯೂ ಯಾವ ಕಾರಣದಿಂದಲೂ ಕೋಪಿಸಿಕೊಳ್ಳಬಾರದು. ಕೋಪದ ವೃತ್ತಿಗಳು, ನಿನಗೆ ಕೋಪ ಬರ್ತಾ ಇದೆ ಅಂದರೆ ನೀನು ಭಕ್ತನೂ ಅಲ್ಲ, ನೀನು ಜ್ಞಾನದ ವಿಚಾರಕ್ಕೆ ಯೋಗ್ಯನಾದ ಶಿಷ್ಯನೂ ಅಲ್ಲ. ಕೋಪನ ಮಾತ್ರ ಒಪ್ಪಿಕೊಳ್ಳೋದೇ ಇಲ್ಲ ಈ ಸಾಧನೆಯಲ್ಲಿ. ಯಾವುದೇ ವಿಷಯದಲ್ಲೂ ಕೋಪ ಬರ್ಸ್ಕೋಬಾರ್ದು. ಎಲ್ಲವೂ ಸಹನೆಯಿಂದ. ಅದೇನದು ದೊಡ್ಡ ಸಂಪತ್ತಿ ಅಲ್ಲ. ಏನನ್ನು ಕೋಪ ಬರೋದು ಏನು ದೊಡ್ಡ ಗ್ರೇಟ್ ಅಂದ್ಕೊಂಡ್ಬಿಡ್ತಾರೆ. ತುಂಬ ದರಿದ್ರ, ಅದು ನಮ್ಮ ಶತ್ರು. ಅದು ಎಲ್ಲ ಲಾಸೆ ಕೋಪದಿಂದ. ನಾವು ಟೆನ್ಷನ್ನು, ಆ ಕ್ಲೈಮೇಟೇ ಕೆಟ್ಟೋಗ್ಬಿಡುತ್ತೆ. ಒಬ್ಬ ಕೋಪಿಷ್ಟ ವ್ಯಕ್ತಿ ಇದ್ರೆ ಅಂದರೆ ಆ ಸರೌಂಡಿಂಗೇ ಕೆಟ್ಟೋಗ್ಬಿಡ್ತಾ ಇರುತ್ತೆ. ಶಾಂತಿ ಇರಬೇಕು. ಏನು ಪ್ರಪಂಚದಲ್ಲಿ ನಮ್ಮ ಸ್ವರೂಪಕ್ಕಿಂತ ಇಂಪಾರ್ಟೆಂಟ್ ಅಂತ ವಸ್ತು ಒಂದಿಲ್ಲ, ಸ್ಥಿತಿ ಒಂದಿಲ್ಲ. ಮತ್ತು ಏನಕ್ಕೆ ಟೆನ್ಷನ್ ತಗೋಬೇಕು? ನಾವು ಸಚ್ಚಿದಾನಂದ ಸ್ವರೂಪರಾಗಿದ್ದಕ್ಕೆ ನಮಗಿಂತ ಭಿನ್ನವಾದ ವಸ್ತುಗೆ ಅಸ್ತಿತ್ವವೇ ಇಲ್ಲ. ಅಸ್ತಿತ್ವವೇ ಇಲ್ಲದೇ ಇರೋವಂಥ ವಸ್ತುಗಳ ವಿಷಯದಲ್ಲಿ ನಮಗೆ ಕೋಪಗಳು ಬರ್ತಾ ಇರುತ್ತೆ. ಎಷ್ಟು ಮೂರ್ಖತ್ವ ಅದು! ಕೋಪ ತಗೊಳ್ಳೋ ಅಂಥ ವಿಷಯ ಏನಿದೆ? ಮಹಾ ಅಂದರೆ ಮೃತ್ಯು ಭಯ ಇರುತ್ತೆ. ಆ ಮೃತ್ಯುನೇ ಇಲ್ಲ ಅಂತ ನಾವು ಸಾಧನೆ ಮಾಡ್ತಾಯಿದ್ದೀವಿ.
ಅಂಥದ್ದು ದೊಡ್ಡದೇನೋ ವಿಷಯ ಇರುತ್ತೆ ಪ್ರಪಂಚದಲ್ಲಿ. ಅದಕ್ಕೆ ಯಾವುದೇ ಎಷ್ಟೇ ವಿಚಿತ್ರಗಳಾಗಲಿ ಏನೇ ಆಗಲಿ ಕೂಡ ಕೋಪನ ಮಾತ್ರ ತಗೋಬಾರ್ದು. ಕೋಪ ಬಂದಾಗ ಸ್ಮರಣೆ ಹೊರಟೋಗ್ಬಿಡುತ್ತೆ. ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ನಾಶ ತನಕ ಬ್ರೇಕ್ ಫೇಲ್ಯೂರ್ ಆಗಿರೋ ಗಾಡಿ ಡೌನ್ ಕೆಳಗಡೆ ಹೋದಂಗೆ, ಅದು ಮತ್ತೆ ಯಾರ ಕೈಗೂ ಸಿಗೋದಿಲ್ಲ ಕೋಪ ಬಂದ ಮೇಲೆ ವೃತ್ತಿಗೆ. ಬರೋದಕ್ಕಿಂತ ಮುಂಚೆನೇ ಅದನ್ನು ತಣ್ಣಗೆ ಮಾಡ್ಕೋಬೇಕು. ವಿದ್ಯಾರ್ಥಿ ಆದವನಿಗೆ ಬ್ರಹ್ಮಚಾರಿ ಅಸಲು ಕೋಪ ಬರಲೇಬಾರ್ದು. ಜಿತೇಂದ್ರಿಯನಾಗಿರಬೇಕು, ಇಂದ್ರಿಯ ನಿಗ್ರಹ ಇರಬೇಕು. ಇಂದ್ರಿಯಗಳಲ್ಲಿ ಮ್ಯಾಕ್ಸಿಮಮ್ಮು ಒಳಗಡೆ ಮನಸ್ಸು ಏನೇನೋ ಕೇಳ್ತಾ ಇರುತ್ತೆ, ಅದು ಬೇಕು ಇದು ಬೇಕಂತ ಇಲ್ಲ, ಕಂಟ್ರೋಲ್ ಇರಬೇಕು. ಇಂದ್ರಿಯಗಳಲ್ಲಿ ಕಮ್ಯಾಂಡ್ ಇರಬೇಕು. ಅದು ಕೇಳಿದ್ದನ್ನೆಲ್ಲ ನಾವು ಕೊಡೋದು ಅಭ್ಯಾಸ ಮಾಡಿಕೊಂಡ್ರೆ ಮತ್ತು ಹಂಗೆ ಅದಕ್ಕೆ ಗುಲಾಮ ಆಗಿಬಿಡ್ತೀವಿ. ಮನಸ್ಸಿಗೆ ಗುಲಾಮ ಆಗಿಬಿಟ್ಟು ಇಂದ್ರಿಯಗಳಿಗೆ ಗುಲಾಮರಾಗಿಬಿಡ್ತೀವಿ. ಇಂದ್ರಿಯ ನಿಗ್ರಹ ಇರಬೇಕು. ಸರ್ವದಾ ಅಧ್ಯಯನಶೀಲನಾಗಿರಬೇಕು. ಇದು ಮಾಡೋದಿಲ್ಲ ಈ ನಡುವೆ. ಮಿಕ್ಕಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿಬಿಡ್ತಾರೆ. ಫಸ್ಟು ತಿಳ್ಕೊಳ್ಳೋದಿಲ್ಲ. ನಾವು ಏನು ಮಿಸ್ಟೇಕ್ಸ್ ಎಲ್ಲಿದೆ ರಿಪೇರಿ ಮಾಡ್ಕೋಬೇಕಂದ್ರೆ ನಾವು ಎಲ್ಲಿ ಸಾಧನ ಚತುಷ್ಟಯ ಸಂಪತ್ತಿಗಳು ನಮ್ಮನ್ನು ಇಲ್ಲ ಅನ್ನೋ ಒಂದು ವಿಷಯನ ನಾವು ತಿಳ್ಕೋಬೇಕು. ಅದು ಇಲ್ಲ ಅಂತ ಗೊತ್ತಾಗ ಅದು ಈ ಥರ ಶಾಸ್ತ್ರ ಅಧ್ಯಯನ ಮಾಡ್ತಾಯಿದ್ರೆ ಎಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಎಲ್ಲಿ ತಪ್ಪು ಹೋಗ್ತಾಯಿದ್ದೀವಿ ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಆ ಸತ್ಸಂಗದಲ್ಲೇ ಕೊಡೋದಿಲ್ಲ, ವಿದ್ಯಾಭ್ಯಾಸಕ್ಕೆ ಕೊಡೋದಿಲ್ಲ. ಪುಸ್ತಕ ಓದ್ಬಿಟ್ರೆ ಮೋಕ್ಷ ಬಂದ್ಬಿಡುತ್ತೆ ಅಂತ ಏನೇನೋ ವಿಚಿತ್ರ ಮಾತುಗಳೆಲ್ಲ. ಎತ್ತುಗಳು ತಿರುಗಿದಾಗಿ ಸನ್ಯಾಸಿ ಯಾವ ವೇಷದಲ್ಲಿ ಕೂಡ ಸುಮ್ಮನೆ ಎತ್ತುಗಳು ತಿರುಗಿದಂಗೆ ಸುಮ್ಮನೆ ಸುತ್ತಾಡ್ತಾ ಇರ್ತಾರೆ ಅಷ್ಟೇ. ಏನು ಪ್ರಯೋಜನ ಇಲ್ಲ. ಬ್ರಹ್ಮಚಾರಿಗಳು ಫಸ್ಟು ತಿಳ್ಕೋಬೇಕು ಚೆನ್ನಾಗಿ. ಶ್ರವಣ ಪಾರ್ಟು ಮಿಸ್ ಮಾಡಿದ್ದಾರೆ ಅಂದರೆ ಜೀವನ ಎತ್ತು ಥರನೇ ವೇಸ್ಟ್ ಆಗಿಬಿಡುತ್ತೆ ಅಷ್ಟೇ. ಮತ್ತು ಆದ್ದರಿಂದ ಸರ್ವದಾ ಅಧ್ಯಯನಶೀಲನಾಗಿರಬೇಕು. ಕ್ಷಣಕಾಲವನ್ನು ವ್ಯರ್ಥ ಮಾಡದೆ ವಿದ್ಯಾರ್ಜನೆಯನ್ನು ಮಾಡುತ್ತಿರಬೇಕು. ಟೈಮನ್ನು ಮಾತ್ರ ವೇಸ್ಟ್ ಮಾಡ್ಕೋಬಾರ್ದು. ನಮಗೆ ಗೊತ್ತಾಗ್ತಾಯಿಲ್ಲ, ಅಂತಃಕರಣ ಶುದ್ಧಿ ಇಲ್ಲದೆ ಇದ್ದಕ್ಕೆ ಏನಾಯ್ತು ಬಿಡಿ ಇವತ್ತಿನ ದಿವಸ ಹೊಟ್ಟೋಯ್ತು ಅಂತ. ರಾಮಕೃಷ್ಣ ಪರಮಹಂಸರಿಗೆ ಗೊತ್ತಾಗ್ತಾಯಿತ್ತು. ಅಯ್ಯಯ್ಯೋ ಸೂರ್ಯಾಸ್ತ ಆಗ್ತಾಯಿದ್ರೆ ಅಮ್ಮ ಅಮ್ಮ ಅಂತ ಕಿರ್ಚಿ ಹೊರಲಾಡ್ತಾಯಿದ್ರು. ಮತ್ತೆ ಇನ್ನೊಂದು ದಿವಸ ಹೊಟ್ಟೋಯ್ತಲ್ಲ, ವೇಸ್ಟ್ ಆಗೋಯ್ತಲ್ಲ, ಏನು ನನ್ನ ಸ್ವರೂಪ ಆನಂದನ ಹೊಂದಲಿಲ್ವಲ್ಲ ಅಂತ ಒದ್ದಾಡ್ತಾಯಿದ್ರಂತೆ. ನಮಗೆ ಹೋಗ್ತಾ ಇದೆ ಪುನರಾಯಾತಃ ಅಂದರೆ ದಿನಿಯಾಮಿನ್ಯ ಅಂದರೆ ವಸಂತ ಋತು, ಎಲ್ಲ ಋತುಗಳು ವರ್ಷಗಳು ಅನಾದಿ ಕಾಲದಿಂದ ಎಷ್ಟೋ ಟೈಮ್ ಹೋಗ್ತಾಯಿದೆ. ನಮಗೆ ಟೆನ್ಷನ್ನೇ ಇಲ್ಲ. ಗಾಬರಿ ಆಗಬೇಕು, ಅಯ್ಯೋ ಇಷ್ಟು ಮನೆ ಬಿಟ್ಟು ಇಷ್ಟು ವರ್ಷ ಆಯಿತು, ಇನ್ನೂ ಏನು ಸ್ವರೂಪ ಜ್ಞಾನ ಏನೂ ಆಗಲೇ ಇಲ್ವಲ್ಲ, ಟೈಮ್ ವೇಸ್ಟ್ ಆಗೋಗ್ತಾಯಿದೆ ಅಲ್ಲ ಅಂತ ಅದು ಚಿಂತೆ ಇರಬೇಕು. ಒಂದು ಕ್ಷಣವೂ ಟೈಮ್ ವೇಸ್ಟ್ ಮಾಡಬಾರ್ದು. ಎಷ್ಟು ಸಮಯ, ಯಾಕಂದರೆ ಮತ್ತೆ ಹೋದ ಸಮಯ ಪುನರ್ನಯಾಂತಿ ಗತಾನ ದಿವಸ ಅಂತ, ಇನ್ನೊಂದು ಸತಿ ವಾಪಸ್ ಬರಲ್ಲ. ಕೈ ಜಾರ್ಬಿಟ್ಟಂಗೆ ಅದು ಸಮಯ. ಅದಕ್ಕೆ ಒಳ್ಳೆ ಭರ್ತೃಹರಿ ಮಹಾರಾಜ್ ಅಂತ, ಯಾವತ್ ಸ್ವಸ್ಥಮಿದಂ ಶರೀರಮರುಜಂ ಯಾವಚ್ಚ ದೂರೇ ಜರಾ ಯಾವಚ್ಚೇಂದ್ರಿಯ ಶಕ್ತಿರಪ್ರತಿಹತ ಯಾವತ್ಕ್ಷಯೋ ನಾಯುಷಃ ಆತ್ಮಜ್ಞಾನಿ ತಾವದೇವ ವಿದುಷಾ ಕಾರ್ಯಪ್ರಯತ್ನೋ ಪುಮಾನ್ ಸಂದೀಪ್ತೆ ಭವನೆ ತು ಕೂಪಖನನಂ ಪ್ರತ್ಯುದ್ಯಮಃ ಕೀದೃಶಃ ಅಂತ. ಅಂದರೆ ಮನೆ ಸುಟ್ಟೋಗ್ತಾ ಮನೆಗೆ ಬೆಂಕಿ ಹಚ್ಚಿದಾಗ ಆವಾಗ ನಾವು ಬಾವಿ ತೋಡ್ಕೊಂಡು ಆ ಮನೆ ಬೆಂಕಿ ಆರಿಸ್ಬೇಕನ್ನೋ ಪ್ರಯತ್ನ ಮೂರ್ಖತ್ವವೇ ಆಗುತ್ತೆ. ಮುಂಚೆನೇ ಬಾವಿ ತೋಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ರಾಗ ಬೆಂಕಿ ಬಿದ್ದರೂ ಟಕ್ಕಂತ ನೀರು ಹಾಕ್ಕೊಂಡು ಅದನ್ನು ನಾವು ಇದು ಮಾಡ್ಕೋಬೋದು. ನಮ್ಮ ಪ್ರಯತ್ನಗಳು ಎಲ್ಲ ಏನೋ ಲಾಸ್ಟ್ ಮೂಮೆಂಟಲ್ಲಿ ಮಾಡ್ಕೊಂಡ್ಬಿಡಿ, ಈಗೇನು ತೊಂದರೆ ಇದೆ, ಈಗೇನು ಅರ್ಜೆಂಟ್ ಇದೆ ಅನ್ನೋದು ಇಲ್ಲ. ಯಾವತ್ತು ಸ್ವಸ್ಥಮಿದಂ ಶರೀರಂ, ಯಾವಾಗ ಈ ಶರೀರದಲ್ಲಿ ಸ್ವಸ್ಥತೆ ಇರುತ್ತೋ ಎಲ್ಲ ಚೆನ್ನಾಗಿ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತವೆ. ಯಾವತ್ತು ಇಂದ್ರಿಯ ಶಕ್ತಿ ಪ್ರತಿಹತ, ಇಂದ್ರಿಯ ಶಕ್ತಿಗಳು ನಮ್ಮನ್ನು ಬಿಟ್ಟು ಹೊಟ್ಟೋಗ್ಬಿಡ್ತಾ ಇರ್ತವೆ. ಮೊಬೈಲಲ್ಲೇ ಆ್ಯಪ್ಗಳು ಬಂದಿದ್ದಾವೆ, ಒಂದು ಸೌಂಡ್ ಕ್ರಿಯೇಟ್ ಮಾಡುತ್ತೆ. ಆ ಸೌಂಡ್ ಕೇಳೋದು ಯಾವಾಗ ನಿಂತೋಗುತ್ತೋ ಅದ್ರ ಕೆಳಗಡೆ ಏಜ್ ಕೂಡ ತೋರಿಸ್ತಾ ಇರುತ್ತೆ. ಅದು ನಮ್ಮ ಏಜು ಅಂತ ಗೊತ್ತಾಗ್ಬಿಡುತ್ತೆ. ನನಗೆ ಗೊತ್ತೇ ಇರಲಿಲ್ಲ. ನಾವು ಅಂದ್ಕೊಳ್ತಾ ಇದ್ದೀವಿ ಸಣ್ಣ ವಯಸ್ಸಿನಲ್ಲಿ ನಮಗೆ ಕಿವಿ ಹೆಂಗೆ ಕೇಳಿಸ್ತಾ ಇದೆ ಈಗಲೂ ಅಷ್ಟೇ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ. ಕೇಳಿಸ್ತಾ ಇಲ್ಲ, ಪವರ್ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಕೇಳೋ ಪವರು. ಕರೆಕ್ಟಾಗಿ ಅಲ್ಲಿ 40 ನಂಬರ್ ಬಂದಾಗ ಅಲ್ಲಿ ಮತ್ತೆ ಸೌಂಡ್ ಕೇಳಿಸೋದು ನಿಂತೋಗುತ್ತೆ ಆ ಆ್ಯಪ್ನಲ್ಲಿ. ಮತ್ತು ಪಕ್ಕದಲ್ಲಿ ಸಣ್ಣ ಮಕ್ಕಳಿಗೆ ಕೊಟ್ಟು ನೋಡಿದ್ರೆ ಅವ್ರಿಗಿನ್ನೂ ಅವ್ರದ್ದು 15 ವರ್ಷ ಅಂದರೆ ಅದಿನ್ನೂ 15 ನಂಬರ್ ಬರೋ ತನಕ ಅವ್ರಿಗೆ ಆ ಸೌಂಡ್ ಕೇಳಿಸ್ತಾ ಇರುತ್ತೆ ಮೊಬೈಲಲ್ಲಿ, ಆ್ಯಪ್ನಲ್ಲಿ. ಅದಿದೆ, ಅದು ಯೂಟ್ಯೂಬ್ನಲ್ಲೆಲ್ಲ ಬರುತ್ತೆ ಆ್ಯಪು.
ಅಂದರೆ ಇಂದ್ರಿಯ ಶಕ್ತಿಗಳು ದಿನ 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 ಕಡಿಮೆ ಆಗ್ತದೆ. ವಯಸ್ಸಾದ ಮೇಲೆ ಜೋರಾಗಿ ಮಾತಾಡಬೇಕಾಗುತ್ತೆ. ಸಣ್ಣಗೆ ಮಾಡಿದ್ರೆಗನ ವಯಸ್ಸಾಗಿರೋರಿಗೆ ಅದು ಕೇಳಿಸೋದಿಲ್ಲ. ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ ನಾನು ಕಿವುಡ ಆಗಿದ್ದೀನಿ. ಈಗ ದೃಷ್ಟಿ ಕೂಡ ಅಷ್ಟೇ, ದೃಷ್ಟಿ ಕೂಡ ಮಂದ ಮಂದ ಆಗ್ತಾ ಇರುತ್ತೆ. ಬುದ್ಧಿಯಲ್ಲಿ ಕೆಪ್ಯಾಸಿಟಿ, ಧಾರಣ ಶಕ್ತಿ ಕೂಡ ಕಡಿಮೆ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ಇಂದ್ರಿಯಗಳು ಬಿಟ್ಟು ಹೋಗ್ಬಿಡ್ತಾವಂತ. ವಿದ್ಯಾರಣ್ಯ ಸ್ವಾಮೀಜಿ ಕೂಡ ಈ ಶ್ಲೋಕದಲ್ಲಿ ವಾರ್ನಿಂಗ್ ಕೊಡ್ತಾನೆ. ಅದು ಮರ್ತೋಗ್ಬಿಟ್ಟೆ ಅದು. ಆಯುರ್ಗಚ್ಚತಿ ಪೇಟಿಕಾಮಿವ ಜಲಂ ಸಂತಜ್ಯ ದೇಹಂ ಜವಾತ್ ಗಚ್ಚಂತೀಂದ್ರಿಯ ಶಕ್ತಿರಪಿ ಕುಲಟಾ ಯದ್ವನ್ನರಂ ನಿರ್ಜನಂ ಪ್ರಜ್ಞಾ ಗಚ್ಚತಿ ದಾವದಾಹ ಸಮಯೇ ನೀಡಂ ಮೃಗೀ ಪಕ್ಷಿವತ್ ಜ್ಞಾತ್ವಾ ಸತ್ವರಮಾತ್ ಆಶ್ರಯಾತ್ಮ ಪದವಿಂ ದೇಹಂ ವೃತಾ ಮಾಕೃತ ಅಂತ. ಈ ದೇಹವನ್ನು ವೃತ ಮಾಡ್ಕೋಬೇಡಪ್ಪ. ಆಯುರ್ಗಚ್ಚತಿ ಪೇಟಿಕಾಮಿವ ಜಲಂ. ಈ ಆಯುಷ್ ಎಷ್ಟು ಬೇಗನೆ ಹೋಗ್ಬಿಡುತ್ತಂದರೆ, ರಂಧ್ರ ಇರೋ ಬಕೆಟಲ್ಲಿ ನೀರು ಹಾಕಿದ್ರೆ ಟಕ 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 ಅಂತ ಎಷ್ಟು ಬೇಗನೆ ಖಾಲಿ ಆಗಿಬಿಡುತ್ತೋ, ಈ ಶರೀರನೂ ರಂಧ್ರಗಳಿರೋ ಬಕೆಟ್ ಇದು. ಇಲ್ಲೆಲ್ಲ ತೂತುಗಳೇ ಈ ಶರೀರ ಇರೋದು. ಆದ್ದರಿಂದ ಇದರಲ್ಲೂ ಕೂಡ ಆಯುಷ್ ಬೇಗನೆ ಅಷ್ಟು ಬೇಗನೆ ಕ್ಷೀಣ ಆಗಿಬಿಡ್ತಾ ಇದೆ. ಇಂದ್ರಿಯ ಶಕ್ತಿಗಳು ಕುಲಟಾಸ್ತ್ರಿ ದುಡ್ಡಿರೋ ತನಕ ಚೆನ್ನಾಗಿ ನೋಡ್ಕೊತಾಳೆ, ದುಡ್ಡಿಲ್ಲ ಅಂದ್ರೆಗನ ಒದ್ದು ಹೊರಗಡೆ ಹಾಕ್ಬಿಡ್ತಾಳೆ. ಅಂತ ಕುಲಟಾಸ್ತ್ರಿ ಹೆಂಗೆ ನಮ್ಮ ಮೈನ್ ಸಮಯದಲ್ಲಿ ಕೈ ಬಿಟ್ಬಿಡ್ತಾಳೋ, ಅದೇ ಥರ ಇಂದ್ರಿಯಗಳು ನಮಗೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಮನ್ನು ಬಿಟ್ಟುಬಿಡ್ತಾವಂತೆ. ಅವು ಸಾಥ್ ಕೊಡೋದಿಲ್ವಂತೆ. ಮತ್ತು ಪ್ರಜ್ಞಾ, ಬುದ್ಧಿ, ವಿಚಾರ ಮಾಡೋ ಶಕ್ತಿ ಕೂಡ ಅದು ಎಷ್ಟು ಬೇಗನೆ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತಂದರೆ, ಈ ಫಾರೆಸ್ಟ್ ಫೈರ್ ಆದಾಗ, ಬೆಂಕಿ ಇದಾದಾಗ ಪ್ರಾಣಿಗಳು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತವೆ. ನಾರ್ಮಲ್ ಸ್ಪೀಡು 60 km/h ಇದ್ದರೆ, ಆ ಫಾರೆಸ್ಟ್ ಫೈರ್ ಇದ್ದಾಗ 120 km ಓಡ್ತವೆ ಪ್ರಾಣವನ್ನು ಕಾಪಾಡ್ಕೊಳ್ಳೋದಕ್ಕೆ ಪ್ರಾಣಿಗಳೆಲ್ಲ. ಅವು ಎಷ್ಟು ಫಾಸ್ಟಾಗಿ ಓಡ್ತಾವೋ ಅಷ್ಟು ಫಾಸ್ಟಾಗಿ ನಮ್ಮ ಬುದ್ಧಿ ನಮ್ಮನ್ನು ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಪ್ರಜ್ಞಾಗಚ್ಚತಿ ದಾವದಾಹ ಸಮಯ ಮೃಗವತ್ ಅಂದ್ಬಿಟ್ಟು ಅಷ್ಟು ಫಾಸ್ಟಾಗಿ ನಮ್ಮ ಬುದ್ಧಿ ಯೋಚನೆ ಮಾಡುವ ಶಕ್ತಿ ನಮ್ಮನ್ನು ಬಿಟ್ಟು ಹೊಟ್ಟೋಗ್ಬಿಡ್ತಾ ಇರುತ್ತೆ. ಮತ್ತು ಅದಕ್ಕೆ ಜ್ಞಾತ್ವಾ ಸತ್ವರಂ, ಇದನ್ನೆಲ್ಲ ತಿಳ್ಕೊಂಡು ಸತ್ವರಂ ತುಂಬ ಬೇಗನೆ ಆಶ್ರಯ ಆತ್ಮ ಪದವಿ, ನಿನ್ನ ಆತ್ಮ ಪದವಿಯನ್ನು, ನಿನ್ನ ಸ್ವರೂಪವನ್ನು ಬೇಗ ತಿಳ್ಕೊಂಬಿಡು. ದೇಹಂ ವೃತ ಮಾಕೃತ, ಈ ಶರೀರವನ್ನು ನೀನು ವೃಥ ಮಾಡಬೇಡ. ಅದ್ಭುತವಾದಂಥ ಈ ಶರೀರ ಕೊಟ್ಟಿದ್ದಾನೆ ಪರಮಾತ್ಮ, ಅದನ್ನು ಸಾರ್ಥಕ ಮಾಡ್ಕೋ. ಪಶುಗಳ ಥರನೇ ಜೀವನನ ವ್ಯರ್ಥ ಮಾಡ್ಕೋಬೇಡ. ಆಹಾರ ನಿದ್ರಾ ಭಯಮೈತು ನಂಚ ಸಮಾನಮೇತತ್ ಪಶುಬಿರ್ ನರಾನಂ ಅಂತ. ಇವೆಲ್ಲ ನಮಗೂ ಅವುಗಳು ಅದೇ, ಅವು ಮಾಡೋ ಕೆಲಸ ನಾವು ಮಾಡ್ತಿದ್ದೇವೆ ಅಂದರೆ ನಮಗೂ ಅವುಗಳಿಗೂ ಏನೂ ಡಿಫ್ರೆನ್ಸ್ ಇಲ್ಲ ಅಂದ್ಬಿಟ್ಟು. ಆದ್ದರಿಂದ ಇವೆಲ್ಲ ನಾವು ನೋಡ್ಕೋಬೇಕು, ಅಲರ್ಟಾಗಿರಬೇಕು. ವಯಸ್ಸಿದ್ದಾಗಲೇ ಕರೆಕ್ಟಾಗಿ ಸಮಯವನ್ನು ವೇಸ್ಟ್ ಮಾಡ್ಕೋಬಾರ್ದು ಅಂತ. ಕ್ಷಣಕಾಲವನ್ನು ವ್ಯರ್ಥ ಮಾಡದೆ ವಿದ್ಯಾರ್ಜನೆಯನ್ನು ಮಾಡುತ್ತಿರಬೇಕು. ಒಂದು ಕ್ಷಣ ಕೂಡ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ನಮ್ಮ ಗುರುಗಳೆಲ್ಲ ಡೈರಿ ಮೇಂಟೈನ್ ಮಾಡಂತಿದ್ರು. ತೋರಿಸಿ, ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ? 4 ಗಂಟೆ. ಎಷ್ಟು ಗಂಟೆಗೆ ಮಲಗಿದೆ ನೆನ್ನೆ? 10 ಗಂಟೆ. 4 ಗಂಟೆಯಿಂದ 10 ಗಂಟೆಗೆ ಯಾವ್ಯಾವ ಟೈಮಲ್ಲಿ ಏನೇನು ಸಾಧನೆ ಮಾಡಿದೆ ಹೇಳು ಅಂತ ಕೇಳ್ತಿದ್ರು. ಅದರಲ್ಲಿ ಏನಾದರೂ ಟೈಮ್ ವೇಸ್ಟ್ ಮಾಡಿತ್ತು, ಪೋಷನ್ ಇತ್ತಂದ್ರೆಗೇನ ಮತ್ತೆ ನೋಡು, ನಿನ್ನ ಸಮಯ ಬೆಲೆನೇ ಗೊತ್ತಿಲ್ಲ, ನೀನು ಹಂಗೆ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದೆ. ಮತ್ತು ಏನು ನೆನ್ನೆ ಹೊಸ್ದಾಗಿ ಏನು ಕಲಿತೆ? ಮೊನ್ನೆ ಇದ್ದ ವ್ಯಕ್ತಿ ಮೊನ್ನೆಗಿಂತ ನೆನ್ನೆ ನೀನು ಹೊಸ್ದಾಗಿ ಏನು ಸಾಧನೆ ಮಾಡಿದ್ದೀಯಾ, ಏನು ಆರ್ಜನೆ ಮಾಡಿದ್ದೀಯ, ಏನು ತಪಸ್ಸು ಮಾಡಿದ್ದೀಯಾ ಅಂತ ಪ್ರಶ್ನೆ ಕೇಳ್ತಾಯಿದ್ರು. ಆ ಹ್ಯಾಬಿಟ್ ಮಾಡ್ಕೋಬೇಕು. ಇಲ್ಲಾಂದರೆ ಗೊತ್ತೇ ಆಗೋದಿಲ್ಲ ಟೈಮೆಲ್ಲ ಹೆಂಗೆ ವೇಸ್ಟ್ ಮಾಡ್ತಾಯಿದೆ ಅಂತ. ಈ ನಿಯಮದಿಂದಿರುತ್ತಾ ವಿದ್ಯೆಯನ್ನು ಕಲಿತರೆ ಮುಂದೆ ಮಹಾಧಾರ್ಮಿಕನಾಗುತ್ತಾನೆ. ಇಂತಹವನಿಗೆ ಎಲ್ಲ ವಿದ್ಯೆಗಳು ಸಿದ್ಧಿಸುವವು. ಸಮಯಕ್ಕೆ ನಾವು ಬೆಲೆ ಕೊಟ್ಟರೆ, ಈಗ ನೋಡಿ, ಒಂದು ಕಪ್ಪೆದು ಸೈನ್ಸ್ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನಮ್ಮಲ್ಲಿ ನೆಗ್ಲಿಜೆನ್ಸು ಪೋಸ್ಟ್ಪೋನ್ ಮಾಡುವ ತತ್ವ ಏನಿದೆಯೋ ಅದು ಎಷ್ಟು ಡೇಂಜರು ಅನ್ನೋದು. ಒಂದು ಕಪ್ಪೆಯನ್ನು ಒಂದು ಒಂದು ಕಂಟೈನರಲ್ಲಿ ಹಾಕ್ಬಿಟ್ಟು ತಣ್ಣೀರಲ್ಲೇ ಹಾಕಿರ್ತಾರೆ. ಆ ನೀರು ಪೂರ್ತಿ ತುಂಬಿರೋದಿಲ್ಲ, ಸ್ವಲ್ಪ ಡೌನಲ್ಲಿ ಇಟ್ಟಿರ್ತಾರೆ. ಆ ಕಪ್ಪೆ ಜಂಪ್ ಮಾಡೋವಂಥ ಕಪ್ಪೆ. ಮುಂಚೆ ನೋಡ್ತಾರೆ, ಅದು ನಾರ್ಮಲ್ ಆಗಿದ್ದಾಗ ಕಪ್ಪೆ ಅದನ್ನು ಯಾರಾದ್ರು ಇಟ್ಕೊಳ್ಳೋಕೆ ಹೋದರೆ ಅದನ್ನು ಆ ಒಂದು ಕಂಟೈನರಲ್ಲಿ, ಅದು ಕೆಳಗಡೆ ನೀರಿಂದ ಕಂಟೈನರಿಂದ ಮೇಲ್ಗಡೆ ಜಂಪ್ ಮಾಡ್ಕೊಂಡು ಹೊರಗಡೆ ಬಂದುಬಿಡ್ತಾಯಿತ್ತು. ಅಂದರೆ ಅದಕ್ಕೆ ಜಂಪ್ ಮಾಡೋಷ್ಟು ಸಾಮರ್ಥ್ಯ ಇರುತ್ತೆ. ಅಂಥ ಕಂಟೈನರ್ನವ್ರು ಕೆಳಗಡೆ ಸ್ಟವ್ ಮೇಲೆ ಇಟ್ಬಿಟ್ಟು ಹೀಟ್ ಮಾಡ್ತಾರೆ.
ಹೀಟ್ ಮಾಡಿದ್ರೆ ಆ ಕಪ್ಪೆ ಏನಾಗುತ್ತೆ, ಡೇಂಜರನ್ನು ಅದಕ್ಕೂ ಅರ್ಥ ಆಗೋದಿಲ್ಲ, ನೆಗ್ಲಿಜೆನ್ಸ್ ಮಾಡುತ್ತೆ. ಮೆಲ್ಲಗೆ ಬಿಸಿ ಆಗುತ್ತಲ್ಲ, ಮೆಲ್ಲಗೆ ಒಂದೇ ಸತಿ ಬಿಸಿ ಆಗೋದಿಲ್ಲ ಕಂಟೈನರ್. ಬಿಸಿ ಆಗ್ತಾಯಿದೆ ಬಿಡು ಅಂದ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸಾಗಿ ಹಂಗೆ ಇರುತ್ತೆ. ಇನ್ನು ಒಂದು ಸತಿ ನೀರು ಜಾಸ್ತಿ ಬಿಸಿ ಆದಮೇಲೆ, ಮುಂಚೆ ಯಾರಾದರೂ ಅದನ್ನು ಇಟ್ಕೊಳಕ್ಕೆ ಹೋಗ್ತಾ ಇದ್ದರೆ ಕಂಟೈನರಿಂದ ಹೊರಗಡೆ ಜಂಪ್ ಮಾಡಿಕೊಂಡು ಎಸ್ಕೇಪ್ ಆಗಿಬಿಡ್ತಾಯಿತ್ತು. ಇವಾಗ ಅದು ಡಿಲೇ ಮಾಡಿಬಿಡ್ತು. ಆ ಡಿಲೇ ಮಾಡೋದ್ರಲ್ಲಿ ನೀರು ಬಿಸಿ ಆಗೋಯಿತು. ಇವಾಗ ಅದನ್ನು ಜಂಪ್ ಮಾಡಿಕೊಂಡು ಬದುಕೋ ಸಾಮರ್ಥ್ಯ ಇದ್ದರೂ ಕೂಡ ಅದು ಜಂಪ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ಏನಾಯಿತು, ಮತ್ತೆ ಅದು ಸತ್ತೋಗ್ಬಿಡುತ್ತೆ. ಮತ್ತೆ ಅದು ನಾವು ಕೂಡ ಅಷ್ಟೇ, ನಮಗೆ ಒಳ್ಳೆ ವಯಸ್ಸು ಇದು ಇದ್ದಾಗ, ಎನರ್ಜಿ ಇದ್ದಾಗ, ಸಮಯ ಇದ್ದಾಗ ಸಮಯ ಸ್ಫೂರ್ತಿ ಅಂತಾರೆ, ರೈಟ್ ಟೈಮಲ್ಲಿ ರೈಟ್ ಕೆಲಸ ಮಾಡೋದು ಅಂದ್ಬಿಟ್ಟು. ಹಂಗೆ ರಿಲ್ಯಾಕ್ಸಾಗಿ ಬನ್ನತ್ತು ಬಂಜೆ ಅಂತ ಯಾವಾಗಲೂ ಬರುತ್ತೆ ಬಿಡು ಮೋಕ್ಷ, ಏನು ಅರ್ಜೆಂಟ್ ಏನಿದೆ, ಆರಾಮಾಗಿ ಹಿಂಗೆ ನಡ್ಸ್ಕೊಂಡು ಹೋಗೋಣ ಅಂತಿದ್ದಾಗ ಲಾಸ್ಟ್ ಮೂಮೆಂಟ್ ಆ ಕಪ್ಪೆಗೆ ಅದು ಗತಿನೇ ಬರುತ್ತೆ. ಸಮಯಕ್ಕೆ ತುಂಬ ಬೆಳೆ ಕೊಡ್ತಾ ಇರಬೇಕು. ಅದೆಲ್ಲ ಕಾಂಪ್ರಮೈಸ್ ಆಗಿಬಿಟ್ಟಿರ್ತೀವಿ ನಾವು ಜೀವನದಲ್ಲಿ. ಪ್ರಯತ್ನ ಮಾಡಿಬಿಟ್ಟು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಂಡು ಕಾಂಪ್ರಮೈಸ್ ಆಗಿದ್ದಕ್ಕೆ ನಮಗೆ ಆ ಸಮಯದ ವ್ಯರ್ಥ ಆಗೋದ್ರ ಬೆಳೆ ಗೊತ್ತಾಗೋದಿಲ್ಲ. ಅದು ನೋಡಿ ಮತ್ತೆ ಶಾಸ್ತ್ರ ಹೇಳ್ತಾ ಇದೆ, ಎಷ್ಟೊಂದು ಅಲರ್ಟ್ ಮಾಡ್ತಾಯಿದೆ. ಈ ಥರ ಆಧಾರ ಇದ್ದವನಿಗೆ ಎಲ್ಲ ವಿದ್ಯೆಗಳು ಸಿದ್ಧಿಸುತ್ತವೆ ಅಂತ. ಇನ್ನು ಮತ್ತೆ ಬಹು ಪುರಾತನವಾದ ಗೃಹಸ್ಥ ಧರ್ಮದ ರಹಸ್ಯಮಯವಾದ ಸ್ವರೂಪವೂ ಹೀಗಿದೆ. ಈಗ ಗೃಹಸ್ಥಾಶ್ರಮ, ಫಸ್ಟು ಬ್ರಹ್ಮಚಾರಿ ಬಗ್ಗೆ ಹೇಳಿದ್ರು, ಗೃಹಸ್ಥಾಶ್ರಮ ಬಗ್ಗೆ ಹೇಳ್ತಾ ಇದ್ದಾರೆ. ಧರ್ಮವಿಹಿತವಾದ ಮಾರ್ಗದಲ್ಲಿ ಅರ್ಜಿಸಿದ ಹಣದಿಂದಲೇ ಯಜ್ಞಯಾಗಾದಿಗಳನ್ನು ಮಾಡಬೇಕು. ಧರ್ಮದಿಂದನೇ ಸಂಪಾದನೆ ಮಾಡಿರಬೇಕು. ಅರ್ಜನೆಯಲ್ಲೂ ಕೂಡ ತುಂಬ ಇರುತ್ತೆ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಅವ್ರಿಗೆಲ್ಲ ಅನಿಸ್ತಾ ಇರುತ್ತೆ ಧರ್ಮದ ಸಂಪಾದನೆ ಮಾಡ್ತಾಯಿದ್ದೀವಿ ಅಂತ. ಬಿಸ್ನೆಸ್ಸಲ್ಲೂ ಕೂಡ ಹೆಚ್ಚು ಲಾಭ ತಗೊಳ್ಳೋಂಗಿಲ್ಲ. ಹೆಚ್ಚು ಲಾಭ ತೊಗೊಂಡ್ಬಿಟ್ರೆ ಅದು ಅಧರ್ಮ ಆಗಿಬಿಡುತ್ತೆ. ಬಿಸ್ನೆಸ್ಸಲ್ಲೂ ಕೂಡ ಅವನು ಜೀವನ ಎಷ್ಟು ನಡಿಬೇಕೋ ಅಷ್ಟಕ್ಕೆ ಮಾತ್ರನೇ ಅವನು ಲಾಭ ತಗೋಬೇಕು. ಇನ್ನೊಬ್ಬರ ಪರಿಶ್ರಮವನ್ನು ಕಳ್ಳತನ ಮಾಡಿದರೆ ಯಾರೂ ಶ್ರೀಮಂತನಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ನೀತಿಶಾಸ್ತ್ರ ಹೇಳುತ್ತೆ. ಚಾಣಕ್ಯನು ಅದೇ ಹೇಳ್ತಾನೆ. ನೀನು ಹೆಚ್ಚು ಲಾಭಗಳು ತಗೊಂಡು ನಾನು ದೊಡ್ಡ ಕೋಟೀಶ್ವರ, ನಾನು ಕಷ್ಟಪಟ್ಟು ಸಂಪಾದನೆ ಅಂತ ನೀನು ಅನ್ಕೊತಾ ಇದೆ. ನೀನು ಕಷ್ಟಪಟ್ಟಿಲ್ಲ, ನೀನು ಕಳ್ಳತನ ಮಾಡಿದೀಯ. ಇನ್ನೊಬ್ಬರ ಪರಿಶ್ರಮನ ನೀನು ಕಳ್ಳತನ ಮಾಡಿದೀಯ. ಇನ್ನೊಬ್ಬರ ರಕ್ತ ಹೀರಿದಿರ ನೀನು ಸಾಹುಕಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಶಾಸ್ತ್ರ ಹೇಳುತ್ತೆ. ಅದಕ್ಕೆ ಅಷ್ಟೇ, ನಿನಗೆಷ್ಟು ನಿನ್ನ ಕುಟುಂಬ ನಡೆಯೋದಕ್ಕೆ ಎಷ್ಟು ಲಾಭ ಬೇಕೋ ಅಷ್ಟೇ ತಗೋಬೇಕು ವ್ಯಾಪಾರದಲ್ಲಿ. ಅವರ ಅವಶ್ಯಕತೆ ಇದೆ ಅಂದ್ಬಿಟ್ಟಿದ್ದು. ಈಗ ನೋಡು, ವ್ಯಾಕ್ಸಿನ್ಗಳು ಬಂದಾಗ ಆಗಿನ ಪ್ರಾಣ ಹೋಗುತ್ತೆ ಅನ್ನೋ ಅಂಥ ಸಮಯ ವೀಕ್ನೆಸ್ ತೊಗೊಂಡು ಆಕ್ಸಿಜನ್ ಸಿಲಿಂಡ್ರ್ಗಳೆಲ್ಲ 2,000-3,000 ಸಿಗುವಂಥ ಆಕ್ಸಿಜನ್ ಸಿಲಿಂಡ್ರು 15 ಲಕ್ಷ 20 ಲಕ್ಷ ಮಾರ್ಕೊಂಡಿದ್ದಾರೆ. ತುಂಬ ಮೋಸ ಅದೆಲ್ಲ. ಅಂಥವೆಲ್ಲ ಅಧರ್ಮದ ಸಂಪಾದನೆ ಇರುತ್ತೆ. ಅದರಿಂದ ಏನು ಸುಖ ಸಿಗೋದಿಲ್ಲ. ಅದರಿಂದ ಧರ್ಮವಿಹಿತವಾದ ಮಾರ್ಗದಲ್ಲಿ ಅರ್ಜಿಸಿದ ಹಣದಿಂದಲೇ ಯಜ್ಞಯಾಗಾದಿಗಳನ್ನು ಮಾಡಬೇಕು, ದಾನ ಮಾಡಬೇಕು ಮತ್ತು ಆಗಮಿಸಿದ ಅತಿಥಿ ಅಭ್ಯಾಗತರಿಗೆ ಭೋಜನವಿಟ್ಟು ಸತ್ಕರಿಸಬೇಕು. ಈ ಅತಿಥಿ ಸತ್ಕಾರ ಅನ್ನೋದು ತಿಥಿ ಇಲ್ದಿರ, ವಿತೌಟ್ ಇನ್ಫಾರ್ಮೇಷನ್ನು, ಸರ್ಪ್ರೈಸ್ ವಿಸಿಟ್ ಎಲ್ಲ ಯಾರು ಕೊಡ್ತಾರೋ ಅವರೆಲ್ಲ ಅತಿಥಿಗಳೇ. ಅವ್ರು ಬಂದಾಗ ಅವ್ರಿಗೆ ಭೋಜನವಿಟ್ಟು ಸತ್ಕರಿಸಬೇಕು. ನಮ್ಮ ಸನಾತನ ಧರ್ಮ ಅದತ್ತವಾದ ಅಂದರೆ ಕೈಗೆತ್ತಿ ಕೊಡಲ್ಪಡದ ಇತರರ ವಸ್ತುಗಳನ್ನು ಉಪಯೋಗಿಸಿಕೊಳ್ಳಬಾರದು. ನಮ್ಮ ವಸ್ತು ಯಾವುದಾಗಿರೋದಲ್ಲೂ ಇನ್ನೊಬ್ಬರು ವಸ್ತು ಯಾವುದಿದ್ದರೆ ಅವ್ರ ಪರ್ಮಿಷನ್ ತೊಗೊಳಿದ್ರೆ ಟಕ್ ಅಂತ ಅದನ್ನು ಯೂಸ್ ಮಾಡಬಾರ್ದು. ಏನೇ ಆಗಲಿ ಅವ್ರ ಹತ್ರ ಒಂದು ಮಾತು ಕೇಳಿ ತಗೋಬೇಕು. ಆಶ್ರಮದಲ್ಲಿ ಕೂಡ ಅಷ್ಟೇ, ಯಾರಿಗಾದರೂ ಹೊರಗಡೆ ಹೂವು ಬೇಕೋ ಏನೋ ಬೇಕಂದರೆ ಒಂದು ಮಾತು ಕೇಳಿ ತಗೋಬೇಕು. ಕೇಳಿದಿರೋ ತೊಗೊಂಡ್ಬಿಟ್ರೆ ಅದೆಲ್ಲ ದೋಷನೇ ಆಗುತ್ತೆ ಅಂತ ಹೇಳ್ತಾರೆ. ಯಾರದೇ ಆಗಲಿ ಸಂಪತ್ತು. ಇದಿಷ್ಟು ಗೃಹಸ್ಥನು ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳು. ಮುನಿಯಾದವನಂದರೆ ವಾನಪ್ರಸ್ಥಾಶ್ರಮದಲ್ಲಿ ಇತರರಿಂದ ಭಿಕ್ಷೆಯನ್ನು ಬೇಡಬಾರದು. ಅರಣ್ಯದಲ್ಲಿ ವಾಸ ಮಾಡಬೇಕು, ಕಾಡಿನಲ್ಲಿ ವಾಸ ಮಾಡಬೇಕಂತೆ ವಾನಪ್ರಸ್ಥ ಆಶ್ರಮದಲ್ಲಿ. ಎಕ್ಸ್ಪೀರಿಯನ್ಸ್ ಸಲುವಾಗಿ ಅರಣ್ಯದಲ್ಲಿರುವ ಗೆಡ್ಡೆ ಗಣಸುಗಳನ್ನು ಸ್ವಪ್ರಯತ್ನದಿಂದಲೇ ತಂದು ಭುಂಜಿಸಬೇಕು. ತಪಶ್ಚರ್ಯವಾದ ಜೀವನ ಸಲುವಾಗಿ ಹಿಂಗೆಲ್ಲ. ಯಾವ ವಿಧವಾದ ಪಾಪ ಕಾರ್ಯವನ್ನು ಮಾಡಬಾರದು. ಪ್ರಾಣಿ ಹಿಂಸೆಯನ್ನು ಮಾಡಬಾರದು. ಮತ್ತು ನಾನ್ ವೆಜ್ಗಳು ಅವು ತಿನ್ನೋರೆಲ್ಲ ಮತ್ತು ಈ ವಾನಪ್ರಸ್ಥ ಆಶ್ರಮ ಧರ್ಮನ ಪಾಲನೆ ಮಾಡೋದಕ್ಕಾಗೋದಿಲ್ಲ. ಸ್ವಶಕ್ತಿಯಿಂದ ತಂದ ಆಹಾರದಲ್ಲಿಯೇ ಇತರರಿಗೂ ಸ್ವಲ್ಪ ಭಾಗವನ್ನು ಕೊಟ್ಟು ತಾನೂ ಭುಂಜಿಸಬೇಕು. ವಾನಪ್ರಸ್ಥದಲ್ಲಿ ತುಂಬ ತಪೋಮಯವಾದ ಜೀವನವನ್ನು ವಿಧಾನ ಇದೆ ಶಾಸ್ತ್ರದಲ್ಲಿ. ಇದು ಮಾಯನೇ ಆಗಿಬಿಟ್ಟಿದೆ ಪ್ರಪಂಚದಲ್ಲಿ. ವಾನಪ್ರಸ್ಥಾಶ್ರಮದ ಇಲ್ಲವೇ ಇಲ್ಲ. ಇತರರಿಗೆ ಯಾವ ಕಾರಣದಿಂದಲೂ ತೊಂದರೆಯನ್ನು ಕೊಡಬಾರದು.
ನಿಯತಾಹಾರ ವಿಹಾರನಾಗಿರಬೇಕು, ಆಹಾರದಲ್ಲಿ ನಿಯಮಿತವಾಗಿರಬೇಕು. ಇಂದ್ರಿಯಗಳು ಕೇಳಿದಷ್ಟೆಲ್ಲ ಹೊಟ್ಟೆಯಲ್ಲಿ ಅರ್ಧ ಭಾಗನೇ ಊಟದ್ದು ಜಾಗ ಇರೋದು, ಇನ್ನೊಂದು 25% ನೀರಿನ ಭಾಗ, ಇನ್ನೊಂದು 25% ವಾಯುವಿನ ಭಾಗ. ಅದಕ್ಕೆ ಹೊಟ್ಟೆ ತುಂಬ ತಿನ್ನೋದು ಅದು ಉತ್ತಮ ಅಲ್ಲ, ಅದು ಅನಾರೋಗ್ಯ. ಅದಕ್ಕೆ ಆರೋಗ್ಯ ಯಾಕೆ ಕೆಟ್ಟೋಗುತ್ತೆ ಅಂದರೆ, ಹೊಟ್ಟೆ ತುಂಬ ಎಲ್ಲಿ ತನಕ ಪ್ಲೇಸ್ ಇರುತ್ತೋ ಇಲ್ಲಿ ತನಕ ತುರುಕ್ಬಿಡ್ತಾರೆ ಒಂದು ಸತಿ ಕತ್ತು ತನಕ. ಅದು ತಪ್ಪು. ಅದು ಅರ್ಧನೇ ಹೊಟ್ಟೆಗೆ ಅರ್ಧ ಪೋರ್ಷನಲ್ಲೇ ಅದು ಭೋಜನದ ಜಾಗ, ಇನ್ನೊಂದು 25% ನೀರಿನ ಜಾಗ, ಇನ್ನೊಂದು 25% ವಾಯುವಿಗೆ ಬಿಡಬೇಕು. ಆವಾಗ ಆರೋಗ್ಯ ಕರೆಕ್ಟಾಗಿರುತ್ತೆ. ಆದ್ದರಿಂದ ನಿಯತಾಹಾರ ವಿಹಾರನಾಗಿರಬೇಕು. ವ್ಯರ್ಥವಾಗಿ ಕಾಲಹರಣ ಮಾಡದೆ ಹೆಚ್ಚು ಕಾಲ ಧ್ಯಾನದಲ್ಲಿಯೇ ಕಳೆಯಬೇಕು. ಗೃಹಸ್ಥಾಶ್ರಮದಲ್ಲಿ ಮಕ್ಕಳಿಗೆಲ್ಲ ಮದುವೆ ಮಾಡಿಸ್ಬಿಟ್ಟು ಅವ್ರಿಗೆ ಜವಾಬ್ದಾರಿ ಒಪ್ಪಿಸ್ಬಿಟ್ಟ ಮೇಲೆ ಈ ಥರ ಜೀವನನ ಇದು ಮಾಡಬೇಕು. ಇಂತಹವನು ಮುನಿ ಎನಿಸಿಕೊಳ್ಳುವನು. ಈ ನಿಯಮದಿಂದಿದ್ದರೆ ಒಳ್ಳೆಯ ಲೋಕಗಳು ಲಭಿಸುತ್ತವೆ. ವಾನಪ್ರಸ್ಥ ಆಶ್ರಮದಲ್ಲಿ ಇಷ್ಟು ತಪಸ್ಸು ಮಾಡ್ಕೊಂಡಿದ್ರೇ ಸಾಕು, ಒಳ್ಳೆಯ ಲೋಕಗಳು ಸಿಕ್ಬಿಡ್ತವೆ ಅಂತ. ಮತ್ತು ಜೀವಿಕೆಗಾಗಿ ಯಾವ ವೃತ್ತಿಯನ್ನು ಅವಲಂಬಿಸಿದಿರಬಾರದು. ಸರ್ವ ಸದ್ಗುಣ ಸಂಪನ್ನನಾಗಿರಬೇಕು, ಜಿತೇಂದ್ರಿಯನಾಗಿರಬೇಕು. ಪ್ರಾಪಂಚಿಕ ವ್ಯವಹಾರಗಳಲ್ಲಿ ವಿರಕ್ತನಾಗಿರಬೇಕು. ವ್ಯವಹಾರಗಳು ಬಿಡಬೇಕು. ಮಾಡ್ಕೊತ ಹೋದರೆ ಜವಾಬ್ದಾರಿಗಳು ಮತ್ತೆ ಬರ್ತಾನೆ ಇರ್ತವೆ. ಮೊಮ್ಮಕ್ಕಳು ಅದು ಅವ್ರದ್ದು ಎಲ್ಲ ಎಷ್ಟು ಅಂತ ಮಾಡ್ತಾ ಇರ್ತೀವಿ. ಎಷ್ಟು ಮಾಡಿದ್ರೂ ಕೂಡ ಮತ್ತೆ ಮಕ್ಕಳಿಗೆ ತೃಪ್ತಿನೇ ಇರೋದಿಲ್ಲ. ನೀನು ನನ್ನ ಸಲುವಾಗಿ ಏನು ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಅಂಬಾನಿ ಮಗನೂ ಕೇಳಿಬಿಟ್ಟಿದ್ದಂತೆ, ನೀನು ನನ್ನ ಸಲುವಾಗಿ ಏನು ಮಾಡಿ ಒಬ್ಬ ಮಗ ಕೇಳಿಬಿಟ್ಟಿದ್ದಂತೆ. ಆವಾಗ ಇದು ಆಸ್ತಿ ವಿಭಾಗ ಆದಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಎಷ್ಟು ಮಾಡಿದ್ರೂ ಕೂಡ ಅಲ್ಲಿ ತೃಪ್ತಿನೇ ಇರೋದಿಲ್ಲ. ಆದ್ದರಿಂದ ಅವ್ರಿಗೆ ಸಣ್ಣ ವಯಸ್ಸಿಂದನೇ ಆ ಜವಾಬ್ದಾರಿಯಿಂದ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಟ್ರೈನಿಂಗ್ ಕೊಟ್ಟು ಬಿಟ್ಬಿಡ್ಬೇಕು. ಅವರು ನಾವೇ ಎಲ್ಲ ಮಾಡ್ತಾಯಿದ್ರೆ ಅವರು ಹ್ಯಾಂಡಿಕ್ಯಾಪ್ ಥರ ಆಗಿಬಿಡ್ತಾರೆ. ಅವ್ರಿಗೆ ಅಭ್ಯಾಸ ಮತ್ತು ಅವರು ಸ್ವಯಂವಾಗಿ ಆ ವೃತ್ತಿಗಳೇ ಬರೋದಿಲ್ಲ. ಆದ್ದರಿಂದ ಮತ್ತು ವಿರಕ್ತನಾಗಿರಬೇಕು. ವ್ಯವಹಾರದಲ್ಲಿ ವಾನಪ್ರಸ್ಥಾಶ್ರಮ ಬಂದ ಮೇಲೆ ವಿರಕ್ತನಾಗಿರಬೇಕು. ಮತ್ತು ಅವೆಲ್ಲ ಹೆಚ್ಚು ವ್ಯವಹಾರ ಇಟ್ಕೋಬಾರ್ದು. ಮತ್ತು ರಾಗದ್ವೇಷಗಳೆಲ್ಲ ಬಂದುಬಿಡ್ತವೆ ವ್ಯವಹಾರಗಳು ಇಟ್ಕೊಂಡು. ಗೃಹಸ್ಥರ ಮನೆಗಳಲ್ಲಿ ಮಲಗಬಾರದು. ವಾನಪ್ರಸ್ಥಿ ಆದವನು ಮತ್ತೆ ಇನ್ನೊಂದು ಸತಿ ಸನ್ಯಾಸಿಗಳು ಕೂಡ ಅಷ್ಟೇ. ಗೃಹಸ್ಥರ ಮನೆಗಳಲ್ಲಿ ಅಷ್ಟೊಂದು ಏನೋ ಸಜ್ಜನರಿದ್ದರೆ ಬೇರೆ ಅಲ್ಲಿ ಆವತ್ತು ಆಶ್ರಮನೋ ಆ ಥರದಲ್ಲಿ ಯಾವುದು ಗುಡಿ ಇಲ್ಲ ಅಂದಾಗಲೇ ಆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಸಾಧಕರಾದವ್ರಿಗೆ ಅಷ್ಟೊಂದು ಪರ್ಮಿಷನ್ ಇಲ್ಲ. ಮಲಗುವ ಸ್ಥಳವು ನಿಯತವಾಗಿರಕೂಡದು. ದೇವಸ್ಥಾನ, ಚಾವಡಿ, ಮರದಡಿಗಳಲ್ಲಿ ಮಲಗಬೇಕು. ಸನ್ಯಾಸಿ ಧರ್ಮಗಳಿವು. ಮರದಡಿಯಲ್ಲಿ ಮಲಗಬೇಕು. ತನ್ನದೆಂಬ ಪದಾರ್ಥವೇನೂ ಇರಬಾರದು. ಇದು ಸನ್ಯಾಸಿ ಧರ್ಮ. ನನ್ನದು ಅನ್ನೋದು ಒಂದು ಕೂಡ ಇರಬಾರ್ದು. ಆ ಛೋಟಾ ಮಹಾರಾಜ್ ದೃಷ್ಟಾಂತ ಎಷ್ಟು ಸತಿ ಹೇಳ್ತೀನಿ. ಒಂದು ಸತಿ ಬೆಳಗ್ಗೆ ಅವ್ರು 2 ಗಂಟೆಗೆ ಎದ್ದು ಗಂಗಾ ನದಿ ಸ್ನಾನಕ್ಕೆ ಹೋಗ್ತಾ ಇರ್ತಾರೆ. ಮಳೆಗಾಲದಲ್ಲಿ ಕೋಪಿನ ನಿಟ್ಟು ಸ್ನಾನ ಮುಳುಗಿ ಎದ್ದು ಬರೋ ಅಷ್ಟೆಲ್ಲ ಕೋಪಿನ ಹೊಡ್ಕೊಂಡು ಹೋಗ್ಬಿಟ್ಟಿರುತ್ತೆ. ನೀರು ಜಾಸ್ತಿ ಬಂದುಬಿಟ್ಟು ಮಳೆಗಾಲದಲ್ಲಿ ಅವತ್ತೆಲ್ಲ ಡಲ್ಗಿರ್ತಾರಂತೆ. ಅವ್ರ ಗುರುಗಳು ಬಂದು, ಏನಪ್ಪ ಪೂರ್ಣ ಚಂದ್ರನ ಥರ ನೀರು, ನೀನು ಏನು ಇಷ್ಟು ಡಲ್ಗಿದೆ ಇವತ್ತು ಅಂದರೆ, ಗುರುಗಳೇ ಬೆಳಗ್ಗೆ ಹಿಂಗೆ ಸ್ನಾನ ಮಾಡೋಕ್ಕೆ ಹೋದಾಗ ಕೋಪಿನ ಹೊಡ್ಕೊಂಡು ಹೊಟ್ಟೋಯ್ತು ಅಂದರೆ, ಕೋಪಿನ ಸಲುವಾಗಿ ಡಲ್ ಆಗಿಬಿಟ್ಟಿದೆ ಅಂದರೆ, ಇಲ್ಲ ಕೋಪಿನ ಸಲುವಾಗಿ ನಾನು ಡಲ್ ಆಗಿಲ್ಲ, ಆ ಕೋಪಿನ ಹೊಡ್ಕೊಂಡು ಹೊಟ್ಟೋಯ್ತಲ್ಲ ಅಂತ ಬೆಳಗ್ಗೆಯಿಂದ ಮನಸ್ಸು ಈಗ ತನಕ ಎಷ್ಟು ಸತಿ ಅದು ಅದೇ ವೃತ್ತಿ ನನಗೆ ನೆನಪು ಬರ್ತಾಯಿದೆ. ಆದರೂ 2 ತಿಂಗಳಾಯ್ತು ಅಷ್ಟೇ ನಾನು ಆ ಕೋಪಿನ ಕಟ್ಕೊಂಡು. 2 ತಿಂಗಳು ಕಟ್ಕೊಂಡಿರೋ ಕೋಪಿನದ ಮೇಲೇ ಇಷ್ಟೊಂದು ಮೋಹ ನನಗಿದೆ ಅಂದರೆ, ಈ ಶರೀರದ ಜೊತೆ ಎಷ್ಟೊಂದು ಮೋಹದಲ್ಲಿದ್ದೀನಿ. ಮೋಹ ಇಲ್ಲ ಅಂತ ನಾವು ಭ್ರಾಂತಿ ಅನ್ಕೊತಾ ಇದ್ದೀನಿ. ಶರೀರದ ಮೇಲೆ ಎಷ್ಟೊಂದು ಮೋಹದಲ್ಲಿದ್ದೀನಿ ನಾನು ಅಂತ ನನಗೆ ಅದರಿಂದ ದುಃಖ ಆಗ್ತಾಯಿದೆ ಅಂತ. ಇದು ನಿಜ. ಯಾವುದೇ ವಸ್ತು ಅದರಿಂದ ವಿಯೋಗ ಆದಾಗ ಗೊತ್ತಾಗುತ್ತೆ ಅದರ ಮೇಲೆ ಎಷ್ಟು ಮೋಹ ಇದೆ ಅಂತ. ಒಂದು ಸತಿ ನಿರಾಹಾರಿ ಉಪವಾಸಕ್ಕಿದ್ದು ಶರೀರದಲ್ಲಿ ನೋಡಿ, ಪ್ರಾಣ ತುಂಬ ಕಠಿಣವಾಗಿ ಆಯಾಸ ಬಂದಾಗ ಎಷ್ಟು ಬದುಕಬೇಕನ್ನೋ ಆಸು ಎಷ್ಟು ವಿಪರೀತವಾಗಿರುತ್ತೆ. ಮತ್ತು ಶರೀರದ ಮೇಲೆ ಮೋಹ ಎಲ್ಲಿ ಕಳ್ಕೊಂಡಿದ್ದೀವಿ. ಬಿಟ್ಟಾಗ ಪ್ರಯತ್ನ ಮಾಡಿ ಚೆಕ್ ಮಾಡಿಕೊಂಡಾಗ ವಸ್ತುಗಳು ಕೂಡ ಅಷ್ಟೇ, ನಮ್ಮ ಹತ್ರ ಇರೋ ವಸ್ತುಗಳು ಅದು ಯಾರಾದರೂ ತಗೊಂಡು ಹೋದಾಗ ಪುಸ್ತಕ ಆಗಲಿ ಯಾವುದೇ ಆಗಲಿ ಏನು ನೋವು ಎಷ್ಟು ನೋವಿರುತ್ತೆ. ಅದು ಪ್ರತಿಯೊಂದು ವಸ್ತು ಜೊತೆ ನಮ್ಗೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಿರಾಹಾರಿಯಾಗಿದ್ದು ಚೆಕ್ ಮಾಡ್ಕೊತಾರೆ ಯೋಗಿಗಳು. ನೋಡೋಣ ಪ್ರಾಣ ಆಯಾಸ ಬಂದಾಗ ಹೆಂಗೆ, ಅಯ್ಯೋ ಇನ್ನೂ ಬದುಕಬೇಕಂತ ಆಸೆ ಬರ್ತಾಯಿದ್ದಿಲ್ಲ, ಹೋಗಲಿ ಅನಿಸ್ತಾಯಿದೆ, ಯಾವ ಥರ ಮನಸ್ಸಿನ ಸ್ವಭಾವ ನೋಡಬೇಕು. ಶರೀರ ವಿಯೋಗ. ಯಾಕಂದರೆ ನೀನು ಊಟ ತಿನ್ನಲಿಲ್ಲ, ಏನೋ ಆಹಾರ ತೊಗೊಳ್ಳಿಲ್ಲ ಅಂದರೆ 9 ದಿವಸ ನವರಾತ್ರಿಯಲ್ಲಿ ಸುಮಾರು ಜನ ಉಪವಾಸ ಇರ್ತಾರೆ.
ಆ ಉಪವಾಸ ಇದ್ದಾಗ ಏನು ಸಂಕಟ ಒಳಗಡೆ ಆ ಪ್ರಾಣಕ್ಕೆ, ಹಸಿವು ಬಾಯಾರಿಕೆ ಪ್ರಾಣದ ಧರ್ಮ, ಅದಕ್ಕೆ ನಾವು ಕೊಡಲಿಲ್ಲ ಅಂದರೆ ಅದು ಸಿಕ್ಕಾಪಟ್ಟೆ ವ್ಯಾಕುಲೀಕೃತವಾಗ್ತಾ ಇರುತ್ತೆ. ಅದು ವ್ಯಾಕುಲೀಕೃತವಾದಾಗ ನಾವು, ನಮ್ಮ ಮನಸ್ಸು ಯಾವ ಥರ ಇದೆ, ನಮ್ಮ ಮೋಹ ಯಾವ ಮಟ್ಟಕ್ಕಿದೆ ಅಂತ ಚೆಕ್ ಮಾಡೋಕ್ಕಾಗುತ್ತೆ. ಬಿಟ್ಟಾಗ ಗೊತ್ತಾಗುತ್ತೆ ನಮಗೆ ಅದರ ಮೇಲೆ ಎಷ್ಟು ಮೋಹ ಇದೆ ಅಂತ. ನಮ್ಗೆ ಅನಿಸುತ್ತೆ ನಮಗೆ ಶರೀರದ ಮೇಲೆ ಏನು ಮೋಹ ಇಲ್ಲ ಅಂತ. ಈ ಥರ ಪ್ರಯತ್ನಗಳು ಮಾಡಿ ಚೆಕ್ ಮಾಡ್ಕೊಂಡಾಗಿಲ್ಲ ಉಸಿರು ಇಟ್ಕೊಂಡು ಎಷ್ಟು ಇಡ್ತೀರಿ ನೋಡೋಣ. ಬೇಡವಲ್ಲ, ನೀವು ಶರೀರದ ಮೇಲೆ ಮೋಹ ಇಲ್ಲವಲ್ಲ, ಮತ್ತು ಮೂಗು ಮುಚ್ಕೊಂಡು ನೋಡಿ, ಮತ್ತೆ ಉಸಿರೇ ಆಡ್ದಿರ ಎಷ್ಟು ವ್ಯಥೆ ಇರುತ್ತೆ. ಇದೆಲ್ಲ ಸ್ವಲ್ಪ ವಿಚಾರ ಮಾಡ್ತಾ ಇರಬೇಕು. ಆದ್ದರಿಂದ ತನ್ನದೆಂಬ ಪದಾರ್ಥವೇನು ಇರಬಾರ್ದು ಸನ್ಯಾಸಿಗೆ. ಯಾಕೆ ಬುದ್ಧ ಭಗವಾನಿಗೆ ಎಲ್ಲ ಸೇಫ್ಟಿ ಬೇಕಂದ್ಕೊಂಡಿದ್ರೆ ಎಷ್ಟು ಪ್ರಾಪರ್ಟಿನ ಯುಟಿಲೈಸ್ ಮಾಡ್ಕೊಂಡು ಎಂಥ ಆಶ್ರಮಗಳು ಕಟ್ಕೋಬೇಕಾಗಿತ್ತು, ಕಾಡಿಗೆ ಯಾಕೆ ಹೋಗಬೇಕಾಗಿತ್ತು? ಮನೆಯಲ್ಲೇನು ಅವರಪ್ಪ ವ್ಯವಸ್ಥೆ ಮಾಡಿಕೊಡ್ತಿರಲ್ವ ಧ್ಯಾನ ಜಪ ಮಾಡ್ಕೊಡೋದಕ್ಕೆ, ಟೈಮ್ ಟು ಟೈಮ್ ಊಟ ಕೆಲಸ ಎಲ್ಲ ಏನು ಕಡಿಮೆ ಆಗ್ದಿರ ಯಾಕೆ ಬಿಟ್ಟು ಹೋಗಬೇಕಾಗಿತ್ತು? ಬಿಟ್ಟು ಹೋದ್ರೇ ಈ ಶರೀರದ ಮೇಲಿರೋ ತಾದಾತ್ಮ್ಯ ಅಹಮಮ ಭಾವಗಳು ಹೋಗೋದು. ಎಲ್ಲ ಸೆಕ್ಯೂರಿಟಿ ಸೇಫ್ಟಿ ಝೋನುಗಳು ಮಾಡ್ಕೊತ ಹೋಗ್ತಾಯಿದ್ರೆ ಇನ್ನೂ ಹೆಚ್ಚು ತಾದಾತ್ಮ್ಯ ಆಗ್ತಾ ಇರುತ್ತೆ ಶರೀರದಲ್ಲಿ. ಶಾಸ್ತ್ರ ನೋಡಿ ಹೇಳ್ತಾ ಇರಲಿ ಎಷ್ಟೊಂದು ಇನ್ಫಾರ್ಮೇಷನ್ ಕೊಡ್ತಾಯಿದೆ. ಸ್ವಲ್ಪ ಸ್ವಲ್ಪ ದೂರ ಪ್ರಯಾಣ ಮಾಡುತ್ತಲೇ ಇರಬೇಕು. ಒಂದು ಜಾಗದಲ್ಲಿದೆ ಶುಕ ಮಹರ್ಷಿಗಳು 15 ನಿಮಿಷಕ್ಕಿಂತ ಹೆಚ್ಚು ಒಂದು ಜಾಗದಲ್ಲಿ ಇರ್ತಿರಲಿಲ್ಲ. ಯಾಕಂದರೆ 15 ನಿಮಿಷಕ್ಕಿಂತ ಹೆಚ್ಚು ಒಂದು ಜಾಗದಲ್ಲಿ ಇದ್ಬಿಟ್ರೆ ಆ ಜಾಗದ ಮೇಲೆ ನಮ್ಗೆ ಅಟ್ಯಾಚ್ಮೆಂಟ್ ಬಂದುಬಿಡುತ್ತೆ. ಇವಾಗ ಶ್ರವಣ ಮನ್ನಿಧಿ ದೇವಸ್ಥಾನಕ್ಕೆ ಈ ಥರ ಪ್ಲ್ಯಾಟ್ಫಾರ್ಮ್ ಯುಟಿಲೈಸ್ ಮಾಡ್ಕೋಬೇಕು. ಬಟ್ ಒಂದು ಸ್ಥಿತಿ ಅಂತ ಒಂದು ಸ್ಥಿತಿ ಬರಬೇಕು ನಿಮಗೆ. ಇಲ್ಲ ಅಂದರೆ ಈ ಆಶ್ರಮಗಳು ಕೂಡ ಅಷ್ಟೇ, ಅಟ್ಯಾಚ್ಮೆಂಟ್ ಹೆಂಗಿರುತ್ತೆ ಅಂತ. ನಮ್ಮ ತಾತ ಗುರುಗಳು 79ನೇ ವಯಸ್ಸಿನಲ್ಲಿ ನಮ್ಮ ಗುರುಗಳಿಗೆ ಅಪ್ಪಿಸಿಬಿಟ್ಟು ಅಜ್ಞಾತವಾಸಕ್ಕೆ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಬಿಟ್ಟು ಹೋದರೆ ಅಷ್ಟು 13 ಆಶ್ರಮಗಳು, 2000 ಕೋಟಿ ಸಂಪತ್ತಿ, ಅಷ್ಟು ಸಂಪತ್ತಿ ಬಿಟ್ಟು ಹೋದಾಗ ಅದರ ಮೇಲೆ ಎಷ್ಟು ಮೋಹ ಇದೆ ಅಂತ ಗೊತ್ತಾಗುತ್ತೆ. ಆ ಕಂಫರ್ಟ್ ಝೋನ್ ಮೇಲೆ ಆ ಒಂದು ಏನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅದರ ಮೇಲೆ ಎಷ್ಟು ಮೋಹ ಇದೆ ಅಂದ್ಬಿಟ್ಟು. ಆ ಥರ ಒಂದು ಜಾಗದಲ್ಲಿ ಒಂದು ದಿನಕ್ಕಿಂತಲೂ ಹೆಚ್ಚು ಕಾಲ ತಂಗಬಾರದು. ನಿಜವಾದ ಪರಿವ್ರಾಜಕನ ನಿಯಮ ಇರುತ್ತೆ, ಒಂದು ದಿವಸಕ್ಕಿಂತ ಹೆಚ್ಚು ತಂಗಬಾರದು. ಇದೇ ರೀತಿಯಲ್ಲಿ ಪ್ರಪಂಚ ಪರ್ಯಟನವನ್ನು ಮಾಡಬೇಕು. ಇಂತಹವನು ಭಿಕ್ಷು ಎಂದು ಕರೆಯಲ್ಪಡುತ್ತಾನೆ ಅಂದ್ಬಿಟ್ಟು. ಇನ್ನೂ ಸುಮಾರು ಬರ್ತವೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಅದು ತುಂಬ ಅದ್ಭುತವಾದದ್ದು ಯಯಾತಿ ಅಷ್ಟಕ್ಕಂದು. ಅದು ಎಷ್ಟು ಇನ್ಫಾರ್ಮೇಷನ್ ಸಿಗುತ್ತಂದರೆ ಸಾಧನೆಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.